ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ದಿನದ ಹಲೋ ಗೆಳೆಯರೇ ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬದಲಾವಣೆ ಅನ್ನೋದಿದೆಯಲ್ಲ, ಇದು ಜಗದ ನಿಯಮ. ಅದು ಪ್ರಕೃತಿಯಲ್ಲಾಗಿರಬಹುದು, ವೈದ್ಯಕೀಯ ಇರಬಹುದು, ರಾಜಕೀಯ ಕ್ಷೇತ್ರ ಇರಬಹುದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಬದಲಾವಣೆ ಅನ್ನೋದು ನಿರಂತರವಾಗಿ ನಡೀತಲೇ ಇರುತ್ತೆ. ತಂತ್ರಜ್ಞಾನ ಅನ್ನುವಂಥದ್ದು ವೈದ್ಯಕೀಯ ಕ್ಷೇತ್ರದ ಸ್ವರೂಪವನ್ನೇ ಕಳೆದೊಂದು ದಶಕದಿಂದ ಸಂಪೂರ್ಣವಾಗಿ ಬದಲು ಮಾಡಿದೆ. ಇತ್ತೀಚಿನ ಸೇರ್ಪಡೆ ಅಂತಂದರೆ AI, ಯಾಂತ್ರಿಕ ಅಥವಾ ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದು. ಇದರಿಂದ ದೊಡ್ಡ ಕ್ರಾಂತಿಯೇ ಆಗಿದೆ ಅನ್ನೋದು ಕೆಲವರ ಅನಿಸಿಕೆಯಾದರೆ, ಏನೇನೋ ಆಗ್ಬಿಡುತ್ತೇನೋ ಅನ್ನುವಂಥದ್ದು ಕೆಲವರ ಹೆದರಿಕೆ. ಹೆದರಿಕೆ ಅಂದ ತಕ್ಷಣ ನೆನಪಾಯಿತು ನೋಡಿ, ಈಗ ಪತ್ರಿಕೆಗಳನ್ನು ಓದಬೇಕಾದ್ರೆ, ಹಾಗೆಯೇ ಸುದ್ದಿವಾಹಿನಿಗಳನ್ನು ನೋಡಬೇಕಾದ್ರೆ ಎಬೋಲಾದ್ದು ಬೇರೆ ಒಂದು ಹೆದರಿಕೆ ಇದೆ. ಈ ಎಬೋಲಾ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ಬಂದಿದೆಯಾ, ಏನೆಲ್ಲ ಮುನ್ನೆಚ್ಚರಿಕೆಯನ್ನು ನಾವು ವಹಿಸಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ. ಜೊತೆಗೇ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ, ಯಾಂತ್ರಿಕ ಬುದ್ಧಿಮತ್ತೆ ಅನ್ನೋದು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಪ್ರವೇಶಿಸಿದೆ, ಏನೆಲ್ಲ ಹೊಸ ಸಾಧ್ಯತೆಗಳನ್ನು ಅದು ತೋರಿಸುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅದಕ್ಕಾಗಿ ನಮ್ಮೊಂದಿಗಿದ್ದಾರೆ ಪುದುಚೇರಿಯ ಶ್ರೀ ಬಾಲಾಜಿ ವಿದ್ಯಾಪೀಠದ ಉಪಕುಲಪತಿಗಳಾದಂತಹ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟ್ರೇ ನಮಸ್ತೆ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಡಾಕ್ಟ್ರೇ, ಮೊದಲನೇದಾಗಿ 3 ರಾಜ್ಯಗಳಲ್ಲಿ ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಅಂದರೆ ಕರ್ನಾಟಕ, ತೆಲಂಗಾಣ, ತಮಿಳುನಾಡಿನ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಪುದುಚೇರಿಯಲ್ಲಿ ಈ 4 ಪ್ರದೇಶಗಳಲ್ಲಿ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಅತ್ಯಂತ ಅನುಭವಿ ತಜ್ಞ ವೈದ್ಯರು ತಾವು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ. ಮೊದಲನೇ ಪ್ರಶ್ನೆ ಏನು ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೇನಿದೆ, ಇದು ಇತ್ತೀಚಿನ ಹಾಟ್ ಟಾಪಿಕ್. ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾನೆ ಇದೆ. ನನ್ನ ಮೊದಲ ಪ್ರಶ್ನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಏನು, ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಯಾವ ರೀತಿಯಾಗಿ ಪ್ರವೇಶಿಸಿದೆ, ಏನೆಲ್ಲವನ್ನ ಮಾಡ್ತಾ ಇದೆ? ಇದು ಒಂದು ಒಳ್ಳೆ ಪ್ರಶ್ನೆ. ಇದಕ್ಕೆ ನಮಗೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಒಂದು ಸಣ್ಣ ಮಾತಲ್ಲಿ ಹೇಳೋದು ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಬದಲಾವಣೆ. ಮೊದಲಿಗೆ ನಮಗೆ ಎಲ್ಲ ಒಂದು ಪೇಷಂಟ್ ಬಂದರೆ ಪೇಷಂಟ್ ನೋಡಿಬಿಟ್ಟು ಅವನಿಗೆ ಏನು ತೊಂದರೆ, ಅವನಿಗೆ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ವಿ. ಅದಕ್ಕೆ ನಾವು ಏನು ಜಾಸ್ತಿ ಟೆಸ್ಟ್ಗಳು ಅದು ಇದು ಅದು ಏನಿರಲಿಲ್ಲ. ಮತ್ತೆ ಬಂದದ್ದು ಕಂಪ್ಯೂಟರ್ಸ್ ಬಂತು. ಕಂಪ್ಯೂಟರ್ಸ್ ಬಂದ ಮೇಲೆ ಇಂಟರ್ನೆಟ್ ಬಂತು. ಎಲ್ಲರೂ ನೋಡಿ, ಈಗ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ನಾವು ಇಂಟರ್ನೆಟ್ಟಿಗೆ ಹೋಗಿ ಆ ಪೇಷಂಟ್ ಇಸ್ ಕಮ್ ವಿತ್ ಸೊ ಮೆನಿ, ಅವನಿಗೆ ಕೆಮ್ಮು ಕಫ ತೊಂದರೆ ಇದೆ, ಅವನಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಕಂಪ್ಯೂಟರ್ ಫೀಡ್ ಮಾಡಿ ನಾವು ಇನ್ಫಾರ್ಮೇಷನ್ ತಗೊಳ್ತಾ ಇದ್ದೆವು. ಮತ್ತೆ ಬಂತು ಈ ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಬಂತು. ಸ್ಮಾರ್ಟ್ ಫೋನಲ್ಲಿ ನಾವು ಅವನ ಪಿಕ್ಚರ್ ಗಿಚ್ಚರ್ ಹಾಕಿ ನಾವು ತಗೊಳ್ತಾ ಇದ್ವಿ. ಈಗ ನಾನೊಂದು ಚಿತ್ರ ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ಈಗ ಒಬ್ಬ ಪೇಷಂಟ್ ಬರ್ತಾನೆ ಅಂತ ಹೇಳೋಣ. ಅವನೀಗ ಕೆಮ್ಮು ಕಫ ಅಂತ ಹೇಳ್ತಾನೆ. ಕೆಮ್ಮು ಕಫ ಅಂತ ಹೇಳಿದ ಕೂಡಲೇ ನಾವೆಂತ ಮಾಡ್ತೇವೆ, ಓಕೆ ಈ ಕೆಮ್ಮು ಕಫ ಎಲ್ಲ ಇದೆ ಅಲ್ವಾ, ಇದಕ್ಕೆ ನಾವು ಏನು ಮಾಡಬೇಕು? ಈಗ ಆ ಚಿತ್ರದಲ್ಲಿಗೆ ನೋಡ್ತಾ ಇದ್ದೀವಿ, ನಾವೊಂದು ಎಕ್ಸ್ರೇ ಮಾಡ್ತೇವೆ ಅಥವಾ CT ಸ್ಕ್ಯಾನ್ ಮಾಡ್ತೇವೆ. ಅಲ್ಲಿ ನಾನು ಕೆಂಪಾಗಿ ತೋರಿಸಿದ್ದೇನೆ, ಅದರಲ್ಲಿ ಒಂದು ದೊಡ್ಡ ಗೆಡ್ಡೆ ಥರ ಇದೆ. ಅದನ್ನು ನಾವು ನೋಡಿ ಎಕ್ಸ್ರೇ MRI ನೋಡ್ತೇವೆ. ಈಗ ಅದನ್ನು ನೋಡಿದರೆ, ಈಗ ಒಂದು ಡಾಕ್ಟರ್ ಹತ್ರ ಹೋದರೆ ಅವ್ರೇನು ಹೇಳ್ತಾರೆ, ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಗೆಡ್ಡೆ ಇದೆ, ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸರ್ಜರಿ ಮಾಡಿದರೆ ಏನಾಗ್ಬೋದು, ಮೇಲೆ ಅಕ್ಕಪಕ್ಕ ಇದ್ದ ಕೆಲವು ರಕ್ತನಾಳಗಳು ಅಥವಾ ಕೆಲವು ಬ್ರಾಂಕಸ್ಸು ಅಥವಾ ಅದಕ್ಕೆಲ್ಲ ಡ್ಯಾಮೇಜ್ ಆಗ್ಬೋದು. ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದರೆ ಅದಕ್ಕೆಲ್ಲ ಡ್ಯಾಮೇಜ್ ಆಗುತ್ತಪ್ಪ, ಈಗ ಸರ್ಜರಿ ಬೇಡ, ನಾವು ರೇಡಿಯೇಷನ್ ಕೊಡ್ತೇವೆ, ಅಂದರೆ ವಿಕಿರಣ ಕೊಟ್ಟುಬಿಟ್ಟು ಅದನ್ನು ಸಣ್ಣದು ಮಾಡ್ತೇವೆ, ಆ ಸಣ್ಣದು ಮಾಡಿದ ಮೇಲೆ ಅದನ್ನು ತೆಗೆದು ಬಿಡ್ತೇವೆ ಅಂತ ಇನ್ನೊಂದು ಡಾಕ್ಟರ್ ಹೇಳ್ತಾರೆ. ಆ ಸಣ್ಣದು ಮಾಡುವಾಗ ಏನಾಗ್ಬೋದು, ಈ ರೇಡಿಯೇಷನಲ್ಲೂ ಸ್ವಲ್ಪ ಸೈಡ್ ಇಫೆಕ್ಟ್ ಬರುತ್ತೆ. ನೀವು 3ನೇ ಡಾಕ್ಟರ್ ಹತ್ರ ಹೋದರೆ ಅವನು ಹೇಳ್ತಾರೆ, ಇದು ರೇಡಿಯೇಷನ್ ಎಲ್ಲ ಬೇಡಪ್ಪ, ನಾನೊಂದು ಕೀಮೊಥೆರಪಿ ಅಂತ ಕೊಟ್ಬಿಡ್ತೇನೆ, ಒಂದು ಮೆಡಿಸಿನ್ ಕೊಟ್ಬಿಡ್ತೇನೆ, ಆ ಮೆಡಿಸಿನಲ್ಲಿ ಇದೆಲ್ಲ ಶ್ರಿಂಕ್ ಆಗುತ್ತೆ, ಶ್ರಿಂಕ್ ಆದಮೇಲೆ ತೆಗೆದುಬೇಡ, ಅಥವಾ ಆ ಶ್ರಿಂಕ್ ಆಗಿ ಹೋಗಿಯೇ ಬಿಟ್ಟರೆ ಅದು ನಾವು ತೆಗೆಯುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇವೆ. ಆದರೆ ಆ ಕೀಮೊಥೆರಪಿನಲ್ಲೂ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಈಗ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ನೀವು ಅಂದರೆ ಒಬ್ಬ ಪೇಷಂಟ್, ಒಬ್ಬ ರೋಗಿ, ಅವನು ಏನಾದರೂ ಒಂದು ತೊಂದರೆ ಇದ್ದು ಒಂದು ಡಾಕ್ಟರ್ ಹತ್ರ ಹೋದರೆ ಅವನು ಒಂದು ಇನ್ಫಾರ್ಮೇಷನ್ ಕೊಡ್ಬೋದು, ಇನ್ನೊಂದು ಡಾಕ್ಟರ್ ಹತ್ರ ಕೊಡಿದ್ರೆ ಅವನು ಇನ್ನೊಂದು ನಾನೀಗ ಸರ್ಜನ್ ಆಗಿದ್ದರೆ ಸರ್ಜರಿ ಮಾಡ್ಕೋಪ್ಪ ಅಂತ ಹೇಳ್ಬೋದು. ನಾನೊಬ್ಬ ರೇಡಿಯೋ ಥೆರಪಿಸ್ಟ್ ಆದರೆ ನೋಡಪ್ಪ ರೇಡಿಯೇಷನ್ ಕೊಟ್ಬಿಡು ಅಂತ ಹೇಳ್ಬೋದು. ಅಥವಾ ನಾನೊಬ್ಬ ಕೀಮೊಥೆರಪಿಸ್ಟ್ ನೋಡೋ ಕೀಮೊಥೆರಪಿ ಅಂತ ಹೇಳ್ಬೋದು. ಅಥವಾ ನೀವು ಆಯುರ್ವೇದ ಡಾಕ್ಟರ್ ಹತ್ರ ಆಯುರ್ವೇದದಲ್ಲೇ ಎಲ್ಲ ನಾನು ಗುಣ ಮಾಡ್ತೇನೆ ಅಂತಲೇ ಹೇಳ್ಬೋದು. ಸೊ ಈಗ ಬೇರೆ 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 ಒಪಿನಿಯನ್ಗಳು ಬರ್ಬೋದು 3 ಡಾಕ್ಟರ್ ಹತ್ರ. ಈಗ ಪ್ರಪಂಚದಲ್ಲಿ ಸಾವಿರಾರು ಡಾಕ್ಟರ್ ಇದ್ದಾರೆ. ಈಗ ನಿಮ್ಗೆ ಅನಿಸ್ಬೋದು, ಇದು ನಾನು ಈಗ ನಿಮ್ಮ ಹಳ್ಳಿಯಲ್ಲಿ ಒಂದು ಡಾಕ್ಟರ್ ಒಂದು ಇನ್ಫಾರ್ಮೇಷನ್ ಕೊಟ್ಟರು,
ಬೇಡಪ್ಪ ನಾನು ಬೆಂಗಳೂರಿಗೆ ಹೋಗಿ ಇನ್ನೊಂದು ಡಾಕ್ಟರ್ ಒಪಿನಿಯನ್ ತಗೊಳ್ತೇನೆ, ಇಲ್ಲಪ್ಪ ಬೆಂಗಳೂರಿಗೆ ಬರ್ತೇನೆ ಅಥವಾ ಬೇಡಪ್ಪ ನನಗೆ ದೊಡ್ಡ ಹಣ ಇದ್ದವರೆ ನಾವು ಅಮೇರಿಕಕ್ಕೆ ಹೋಗಿ ದೊಡ್ಡ ಡಾಕ್ಟರ್ ಹತ್ರ ನಾವು ಇನ್ಫಾರ್ಮೇಷನ್ ತಗೊಳ್ತೇವೆ ಅಂತ ಹೇಳ್ತಾರೆ. ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಒಂದು ಕಡೆ ಹಾಕಿ ಇಟ್ಟು ಬಿಟ್ಟರೆ ಅದು ನಮಗೆ ಇನ್ಫಾರ್ಮೇಷನ್ ಕೊಡ್ತದೆ ಅಂತ ಆದರೆ ಈ ಒಂದು ಪ್ರಾಬ್ಲಮಿಗೆ ಏನು ತೊಂದರೆಗೆ ಇದಕ್ಕೆ ಏನು ಪ್ರಶಸ್ತವಾದ ಒಂದು ಏನು ಟ್ರೀಟ್ಮೆಂಟು ಅಥವಾ ಎಂತ ಹೇಳ್ತಾರೆ ಸರಿಯಾದಂಥ ಚಿಕಿತ್ಸೆ ಯಾವುದು ಅಂತೇಳಿ ಸಾವಿರಾರು ಜನರ ಒಪಿನಿಯನ್ ತಗೊಂಡ್ಬಿಟ್ಟು ಅದನ್ನು ಒಂದು ಕಡೆ ಇಟ್ಟರೆ ಅದಕ್ಕೆ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಾಂತ್ರಿಕ ಬುದ್ಧಿಮತ್ತೆ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ, ಆದರೆ ಇನ್ಫಾರ್ಮೇಷನ್ ಕರೆಕ್ಟಾಗಿರಬೇಕು. ಸೊ ಇನ್ಫಾರ್ಮೇಷನ್ ಕೊಟ್ಟರೆ, ಈಗ ಫಾರ್ ಎಕ್ಸಾಂಪಲ್ ಓಕೆ ಇದು ನಿಮ್ಮ ಫ್ಯಾಮಿಲಿಯಲ್ಲಿತ್ತಾ ಈ ಕ್ಯಾನ್ಸರು, ಆದರೆ ಒಂದು ಬೇರೆ ಟ್ರೀಟ್ಮೆಂಟ್ ಇರುತ್ತೆ, ಅಥವಾ ನಿಮಗೆ ಜೆನೆಟಿಕ್ ಹಿಸ್ಟ್ರಿ ಇದೆಯಾ, ಅಥವಾ ಇದು ಎಷ್ಟು ಸಮಯದಿಂದ ಇದೆ, ಇದರಿಂದ ಏನೆಲ್ಲ ಪ್ರಾಬ್ಲಮ್ ಇದೆ, ನೀವು ಚೆನ್ನಾಗಿದ್ದೀರಾ, ಅಥವಾ ನಿಮಗೆ ಈ ಪರಿಸ್ಥಿತಿಯಲ್ಲಿ ಈ ರೇಡಿಯೋಥೆರಪಿ ಸರ್ಜರಿ ಮಾಡ್ಬೋದಾ, ಸರ್ಜರಿಗೆ ನಿಮಗೆ ಫಿಟ್ನೆಸ್ ಇದೆಯಾ, ರೇಡಿಯೇಷನ್ಗೆ ನಿಮಗೆ ಫಿಟ್ನೆಸ್ ಇದೆ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ ಸ್ವಲ್ಪ ಕಷ್ಟ ಆಗ್ಬೋದು. ಇದೆಲ್ಲ ಇನ್ಫಾರ್ಮೇಷನ್ ಕೊಡುವಂಥ ಒಂದು ಅಪ್ಲಿಕೇಶನು ಅಥವಾ ಒಂದು ವ್ಯವಸ್ಥೆಗೆ ಯಾಂತ್ರಿಕ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ಬೋದು. ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾಂತ್ರಿಕ ಬುದ್ಧಿಮತ್ತೆ ಅನ್ನೋದು ನಮ್ಮ ವೈದ್ಯಕೀಯ ಕ್ಷೇತ್ರವನ್ನು ಪ್ರವೇಶಿಸಿ ಎಷ್ಟು ಸಮಯ ಆಯಿತು, ಮತ್ತೆ ಇದು ಎಲ್ಲೆಲ್ಲಿ ಬಳಕೆ ಆಗ್ತಿದೆ ಡಾಕ್ಟ್ರೆ? ಈಗ ಯಾಂತ್ರಿಕ ಅಥವಾ ಕೃತಕ ಬುದ್ಧಿಮತ್ತೆ ಒಂದು ನಮ್ಮ ಈ ಮೆಡಿಕಲ್ ಈ ವೈದ್ಯಕೀಯ ಶಾಸ್ತ್ರದಲ್ಲಿ ಬಂದು ಸಾಧಾರಣ ನನ್ನ ಪ್ರಕಾರ 7-8 ವರ್ಷ ಆಗಿರ್ಬೋದು. ಅಂದರೆ 10 ವರ್ಷದ ಹಿಂದೆಯೇ ನಾವು ಮಾಡ್ತಾ ಇದ್ದೆವು. ಅಂದರೆ ಎಲ್ಲ ಇನ್ಫಾರ್ಮೇಷನ್ ಕಂಪ್ಯೂಟ್ರಿಗೆ ಕೊಟ್ಬಿಟ್ಟು ಇಷ್ಟು ಇನ್ಫಾರ್ಮೇಷನ್ ಇದೆ, ಇಷ್ಟು ಇನ್ಫಾರ್ಮೇಷನ್ ಇದೆ, ಇಷ್ಟು ಇನ್ಫಾರ್ಮೇಷನ್ ಅಂತ ಹೇಳ್ಕೊಂಡು ಓಕೆ ಇವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ನಾನು ಮಾಡ್ತಾ ಇದ್ದೆ ಒಂದು 10 ವರ್ಷದ ಹಿಂದೆ. ಈಗ ನಾನು ಮಾಡ್ಬೋದು, ಇನ್ನೊಂದು ಡಾಕ್ಟ್ರ್ ಮಾಡೋದು, ಮತ್ತೊಬ್ಬ ಡಾಕ್ಟ್ರ್ ಮಾಡೋದು, ಸಾವಿರಾರು ಡಾಕ್ಟ್ರ್ ಮಾಡಿದ ಇನ್ಫಾರ್ಮೇಷನ್ ಈ ಕೃತಕ ಬುದ್ಧಿಮತ್ತೆಯಲ್ಲಿ ಬರುತ್ತೆ. ಸೊ ಇದು ಸಾಧಾರಣ 10 ವರ್ಷದಲ್ಲಿ ಆಗುತ್ತೆ. ಇನ್ನೇನು ಹೇಳ್ತಾರೆ ಅಂತೇಳಿ ಇನ್ನೊಂದು 5 ವರ್ಷದಲ್ಲಿ ಎಲ್ಲವೂ ಇದೇ ಆಗುತ್ತೆ, ಎಲ್ಲವೂ ಕೃತಕ ಬುದ್ಧಿಮತ್ತೆನೇ ಆಗುತ್ತೆ. ಪ್ರತಿಯೊಂದು ಡಾಕ್ಟ್ರುಗಳು, ಲಾಯರ್ಗಳು, ಇಂಜಿನಿಯರ್ಸ್ಗಳು ಮತ್ತು ಆರ್ಕಿಟೆಕ್ಟ್ಸು ಎಲ್ಲರೂ ಈ ಕೃತಕ ಬುದ್ಧಿಮತ್ತೆಯಿಂದಲೇ ಅವ್ರು ಕೆಲಸ ಮಾಡ್ಬೋದು ಅಂತ ಹೇಳುವಂಥ ಪರಿಸ್ಥಿತಿ ಇನ್ನೊಂದು 2-3 ವರ್ಷದಲ್ಲಿ ಆಗ್ಬೋದು. ಯಾಕಂತ ಹೇಳಿದ್ರೆ ಈ ಕಂಪ್ಯೂಟರ್ಸು ಒಂದು 10-15 ವರ್ಷ ತಗೊಂಡಿತ್ತು ಡೆವಲಪ್ ಆಗಲಿಕ್ಕೆ, ಇಂಟರ್ನೆಟ್ಟು ಒಂದು 7-8 ವರ್ಷ ತಗೊಂಡಿತ್ತು, ಸ್ಮಾರ್ಟ್ ಫೋನನ್ನು ಇದು ಮಾತ್ರ ಕೃತಕ ಬುದ್ಧಿಮತ್ತೆ ಎಂಬುದು ಇನ್ನೊಂದು 2-3 ವರ್ಷದಲ್ಲಿ ಎಂಥ ಬದಲಾವಣೆ ತರುತ್ತದೆ ಅಂತ ಹೇಳಲಿಕ್ಕೆ ಈಗಲೇ ಹೇಳೋದು ಭಾರಿ ಕಷ್ಟ ಆಗ್ಬೋದು. ಸರಿ, ಈಗ ರೇಡಿಯಾಲಜಿ ಅಂತಂದರೆ ಈ ಎಕ್ಸ್ರೇಗಳನ್ನು ತೆಗೆಯುವಂಥದ್ದು, ಬೇರೆ ಬೇರೆ ರೀತಿಯ ಸ್ಕ್ಯಾನ್ಗಳನ್ನು ಮಾಡುವಂಥದ್ದು, ಇದೆಲ್ಲ ಇದೆಯಲ್ಲ ಡಾಕ್ಟ್ರೆ, ಇದು ಯಾವುದೇ ಒಂದು ರೋಗವನ್ನು ನಿರ್ದಿಷ್ಟವಾಗಿ ಗುರುತಿಸಲು ಅಥವಾ ಗಡ್ಡೆಯನ್ನು ಕಂಡುಹಿಡಿಯಲು ಇದಕ್ಕೆ ತುಂಬ ಮುಖ್ಯವಾದಂತಹ ಒಂದು ಡಯಾಗ್ನೋಸ್ಟಿಕ್ ಟೂಲ್ ಅಂತ ಹೇಳ್ಬೋದು ಅಲ್ವಾ? ಈ ರೇಡಿಯಾಲಜಿ ವಿಭಾಗದಲ್ಲಿ ಇವುಗಳ ಬಳಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಯಾವ ರೀತಿಯಲ್ಲಿ ಇದು ಅನುಕೂಲವನ್ನ ಮಾಡ್ಕೊಡ್ತೀಗ? ನೀವು ಈಗಾಗಲೇ ಒಂದು ಉದಾಹರಣೆಯನ್ನ ಕೊಟ್ರಿ, ಏನಂದ್ರೆ ಗಡ್ಡೆ ಇರುತ್ತೆ, ಅದನ್ನ ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳಿ. ಆದ್ರೆ ರೇಡಿಯಾಲಜಿ ವಿಭಾಗದಲ್ಲಿ ಯಾವ ರೀತಿ ಇದನ್ನ ಬಳಸಬಹುದು? ಈಗ ಇನ್ನೊಂದು ಚಿತ್ರ ನಾನು ತೋರಿಸ್ತೇನೆ. ಈಗ ರೇಡಿಯಾಲಜಿನಲ್ಲಿ ಹೇಗೆ ನಾವು ತೋರಿಸ್ಬೋದು ಅಂತೇಳಿ. ಈಗ ರೇಡಿಯಾಲಜಿನಲ್ಲಿ ಒಂದು ಚಿತ್ರ ಬರುತ್ತೆ. ಒಂದು ಚಿತ್ರ ಅಂದರೆ ನೀವು ಎಕ್ಸ್ರೇನೇ ಮಾಡ್ಬೋದು ಅಥವಾ ನೀವು CT ಸ್ಕ್ಯಾನು ಮಾಡ್ಬೋದು. ನೋಡಿ ಈಗ ಇಲ್ಲೊಂದು ಚಿತ್ರ ಇದೆ ನೋಡಿ. ಈಗ ನೀವು ಈ ಚಿತ್ರದಲ್ಲಿ ಒಂದನೇ ಚಿತ್ರದಲ್ಲಿ ನೀವು ಎಷ್ಟೋ ಇಮೇಜಸ್ ಕಾಣುತ್ತೆ. ಎರಡನೇದಲ್ಲಿ ನೀವು ಹಸುರ ಕಾಣುತ್ತಲ್ಲ, ಅದು ಬ್ರೈನು. ಮತ್ತೊಂದಲ್ಲಿ ಆ ಬ್ರೈನ್ ಟ್ಯೂಮರ್ ಕಾಣುತ್ತೆ. ಈ ಎರಡನೇ ನಾನು ತೋರಿಸಿದ್ದೇನೆ. ಈ ಬ್ರೈನ್ ಅಲ್ಲಿ ಎಷ್ಟೆಲ್ಲ ಈ ಕನೆಕ್ಷನ್ಸ್ಗಳಿದೆ, ನ್ಯೂರಲ್ ಕನೆಕ್ಷನ್ಸ್ ಅಂತ ಹೇಳಿದೆ, ಎಷ್ಟೆಲ್ಲ ಈ ಒಂದು ನರದಿಂದ ಇನ್ನೊಂದು ನರಕ್ಕೆ ಲಕ್ಷಾನುಗಟ್ಟಲೆ ಕನೆಕ್ಷನ್ಸ್ ಇದೆ. ಮೂರನೇದಲ್ಲಿ ನಾನು ತೋರಿಸ್ತಾ ಇದ್ದೇನೆ. 3ನೇ ಲೈನಲ್ಲಿ ನೀವು ನೋಡ್ಬೋದು, ಏನಾದರೂ ಒಂದು ಕೆಲಸ ಮಾಡಿದಾಗ ಬ್ರೈನ್ನಲ್ಲಿ ಏನೆಲ್ಲ ಆಕ್ಟಿವಿಟಿ ಆಗುತ್ತೆ ಅದನ್ನು ಗ್ರೀನು, ಯೆಲ್ಲೋ ಎಲ್ಲ ಮಾಡಿ ತೋರಿಸಿದ್ದೇನೆ. ಸೊ ಇದೆಲ್ಲ ನೀವು ವಿಶೇಷವನ್ನು ನೀವು ನೋಡಿದಾಗ ಒಬ್ಬ ಮನುಷ್ಯನಿಗೆ ನೋಡ್ತಾನೆ ಇಲ್ಲ ಅಂತ ಏನಿಲ್ಲ, ಎಲ್ಲವನ್ನು ನಾವು ನೋಡ್ತೇನೆ. ಆ್ಯಸ್ ಎ ರೇಡಿಯಾಲಜಿಸ್ಟ್ ನಾನು ಒಂದು ಮನುಷ್ಯನಿಗೆ ಒಂದು CT ಸ್ಕ್ಯಾನ್ ಅಂತ ಮಾಡಿದರೆ 200-300 ಇಮೇಜಸ್ ಚಿತ್ರನ ನೋಡ್ತೇನೆ. ಅದೇ MRI ಮಾಡಿದರೆ 500-600 ಮಾಡ್ತೇನೆ. ಫುಲ್ ಬಾಡಿ CT ಸ್ಕ್ಯಾನು, ಫುಲ್ ಬಾಡಿ MRI ಅಂತೇಳಿ 1000-2000 ಇಮೇಜಸ್ ನಾವು ನೋಡಬೇಕಾಗತ್ತೆ. ಸೊ ಎಲ್ಲ ಇಮೇಜನ್ನು ನಾವು ನೋಡ್ತೇವೆ, ಇಲ್ಲ ಅಂತ ಏನಿಲ್ಲ. ಆದರೆ ಕೆಲವೊಮ್ಮೆ ಅದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಎಲ್ಲ ಚಿತ್ರಗಳನ್ನು ನೋಡಿಬಿಟ್ಟು ಈಗ ಎಕ್ಸ್ರೇನಲ್ಲಿ ಆಗಲಿ ನಾನು ಒಂದೇನೋ ಬಿಟ್ಟಿದ್ರೆ ಕೃತಕ ಬುದ್ಧಿಮತ್ತೆ ಹೇಳುತ್ತೆ, ಅದನ್ನು ನೀನು ಬಿಟ್ಟಿದ್ದೀವಿ, ಅದನ್ನು ಸ್ವಲ್ಪ ನೋಡಬೇಕಾಗತ್ತೆ ಅಂತ ಹೇಳುತ್ತೆ. ಅಥವಾ ನಾನು MRIಲಿ ಇನ್ನೊಂದು ನೋಡಲಿಕ್ಕಾಗಿಲ್ಲ ಅಂತ ಹೇಳಿದರೆ ಅದು ನಮಗೆ ಕೃತಕ ಬುದ್ಧಿಮತ್ತೆಯಲ್ಲಿ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಆದರೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಕೃತಕ ಬುದ್ಧಿಮತ್ತೆಯಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ನಾವು ಏನು ನೋಡಿದ್ದೇವೋ
ಈಗ ಕೃತಕ ಬುದ್ಧಿಮತ್ತೆ ಎಂಬುದು ಯಾವುದೇ ವಿಷಯವನ್ನು ಸಂಗ್ರಹಿಸುವುದಿಲ್ಲ, ಅದಕ್ಕೆ ಡೇಟಾ ಎಂಬುದು ಇಲ್ಲ, ಅದು ವಿಷಯ ಸಂಗ್ರಹಣೆ ಅದು ಮಾಡೋದಿಲ್ಲ. ನಾವು ಏನು ಕೊಟ್ಟಿದೆಯೋ ಅದರ ಮೇಲೆ ಅದು ಇನ್ಫಾರ್ಮೇಷನ್ ಕೊಡುತ್ತೆ. ಈಗ ನಾನೊಂದು ಬ್ರೈನ್ ಟ್ಯೂಮರ್ ತೋರಿಸಿದರೆ, ಬ್ರೈನ್ ಟ್ಯೂಮರ್ ವಿಷಯ ತೋರಿಸಿದರೆ ಅದರ ವಿಷಯ ಮಾತ್ರ ಅದು ಕೊಡುತ್ತೆ. ಕಿಡ್ನಿ ಟ್ಯೂಮರ್ ಬಗ್ಗೆ ಅದು ಹೇಳೋದಿಲ್ಲ. ಒಂದು ಮನುಷ್ಯನಿಗೆ ಒಂದು ಬ್ರೈನ್ ಇರ್ಬೋದು, ಅಥವಾ ಒಂದು ಹಾರ್ಟಲ್ಲಿ ಇರ್ಬೋದು, ಅಥವಾ ಒಂದು ಕಿಡ್ನಿಯಲ್ಲಿ ಇರ್ಬೋದು, ಅದು ಏನೆಲ್ಲ ಇದೆ ಅಂತ ಅದು ಹೇಳೋದಿಲ್ಲ. ನಿಮಗೆ ಇಷ್ಟು ತೋರಿಸಿದೆಯಾ, ಇದರ ಇನ್ಫಾರ್ಮೇಷನ್ ಇಷ್ಟು, ಅವನಿಗೆ ಮತ್ತೊಂದಿದೆಯಾ ಇನ್ನೊಂದಿದೆಯಾ ಅದು ಕೇಳಲಿಕ್ಕೂ ಹೋಗೋದಿಲ್ಲ, ಅದು ಇನ್ಫಾರ್ಮೇಷನ್ನು ಕೊಡೋದಿಲ್ಲ. ಸೊ ನಾವು ಕೊಟ್ಟ ಇನ್ಫಾರ್ಮೇಷನ್, ಅದನ್ನು ಕೃತಕ ಬುದ್ಧಿಮತ್ತೆ ಎಂಬುದು ನಾವು ಕೊಡುವ ಇನ್ಫಾರ್ಮೇಷನ್ನಲ್ಲಿ ಇನ್ನೊಬ್ಬರು ಏನಂತ ಒಪಿನಿಯನ್ ಕೊಡ್ತಾರೆ, ಆ ಒಪಿನಿಯನ್ಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಸಂಕ್ಷಿಪ್ತ ವಿವರಣೆ ಕೊಡುವಂಥದ್ದು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಾವು ರೇಡಿಯಾಲಜಿಲಿ ನೀವು ಹೇಳಿದ್ರಿ, ಎಕ್ಸ್ರೇ ಬರುವಾಗ ಅದರಲ್ಲಿ ಎಕ್ಸ್ರೇನಲ್ಲಿ ತುಂಬ ಫೈಂಡಿಂಗ್ಸ್ ಕಾಣುತ್ತೆ, ಸಿ ಟಿನಲ್ಲೂ ತುಂಬ ಫೈಂಡಿಂಗ್ಸ್ ಕಾಣುತ್ತೆ, MRIಯಲ್ಲೂ ತುಂಬ ಫೈಂಡಿಂಗ್ಸ್ ಕಾಣುತ್ತೆ. ಇದೆಲ್ಲವನ್ನು ನಾವು ತೋರಿಸಿ ನೋಡಿ ಅದೆಲ್ಲ ವಿವರಣೆ ಕೊಡೋದನ್ನು ಈ ಕೃತಕ ಬುದ್ಧಿಮತ್ತೆ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ನಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೋದು. ಆದ್ದರಿಂದ ರೇಡಿಯಾಲಜಿನಲ್ಲಿ ಈಗ ಹೆಲ್ತ್ ಕೇರ್ನಲ್ಲಿ ಈಗ ನಾವು ತುಂಬ ಫೀಲ್ಡ್ಸ್ ಬರುತ್ತೆ, ಯಾವುದು ಮೆಡಿಸಿನು, ಸರ್ಜರಿ, ಗೈನಕಾಲಜಿ, ಆರ್ಥೋಪೆಡಿಕ್ಸು, ಮೀಡಿಯಾ. ಹೈಯೆಸ್ಟ್ ಇನ್ಫಾರ್ಮೇಷನ್ ಅಥವಾ ಹೈಯೆಸ್ಟ್ ನಮಗೆ ಸಹಾಯ ಮಾಡುವಂಥದ್ದು ರೇಡಿಯಾಲಜಿನಲ್ಲಿ ಮತ್ತು ಡರ್ಮೆಟಾಲಜಿ ಅಷ್ಟೇ. ನಿಮಗೇನಾದರೂ ಒಂದು ಅಲ್ಸರ್ ಏನಿದ್ರೆ ಅದರ ಇನ್ಫಾರ್ಮೇಷನ್ ಕೊಟ್ಟರೆ ಅದು ಕೃತಕ ಬುದ್ಧಿಮತ್ತೆ ಇದು ಹೀಗಿರ್ಬೋದು ಅಂತ ಹೇಳುತ್ತೆ. ಈ ಸಂದರ್ಭದಲ್ಲಿ ಮತ್ತೊಂದು ಸ್ವಾರಸ್ಯಕರವಾದಂತಹ ವಿಷಯವನ್ನು ನಿಮ್ಮ ಹತ್ರ ಕೇಳಬೇಕು. ರೊಬೋಟಿಕ್ ಕಿಯೋಸ್ಕ್ ಅನ್ನುವಂಥದ್ದು ಚೈನಾದಲ್ಲಿ ಶುರುವಾಗಿದೆ ಅಂತ ಕೇಳಿದ್ವಿ. ಹಾಗೇನೆ ಅಮೆರಿಕದಲ್ಲೂ ಕೂಡ ಅಲ್ಲಲ್ಲಿ ಮಾಡುವಂತಹ ಯೋಚನೆಗಳಿದೆ ಅಥವಾ ಶುರು ಆಗಿರಬಹುದು. ಈಗ ಏನು ಇದು ಅಂತ ಅಂದ್ರೆ ಒಂದು ಬೂತ್ ತರ ಇರುತ್ತೆ. ಮುಂಚೆ ಎಲ್ಲ ನಮ್ಮ STD ಫೋನ್ ಬೂತ್ ಇರ್ತಿತ್ತಲ್ಲ, ಆ ತರ ಬೂತ್ ಇರುತ್ತೆ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಒಂದು ರೋಬೋ ಇರುತ್ತೆ, ಅದು ನಮ್ಮ ದೇಹವನ್ನ ಪರಿಶೀಲಿಸಿ ಎಲ್ಲ ರೀತಿಯ ಏನೇನ್ ತೊಂದರೆ ಇದೆ ಅಂತ, ಅಂದ್ರೆ ತುಂಬಾ ಹೆಚ್ಚಿನದ್ದು ಅಂತ ಅಲ್ಲ, ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಬೇಕಾಗುವಂತಹ ಎಲ್ಲ ತೊಂದರೆಗಳನ್ನ ನೋಡಿ ಅದಕ್ಕೆ ಒಂದು ಇದನ್ನು ಸಮಸ್ಯೆಗೆ ಪರಿಹಾರವನ್ನ ಕೂಡ ನೀಡುತ್ತೆ ಅಂತ. ಇದನ್ನ ರೊಬೋಟಿಕ್ ಕಿಯೋಸ್ಕ್ಸ್ ಅಂತ ಕರೆಯಲಾಗುತ್ತೆ. ಹಾಗೆಯೇ AI ಇರುವಂತಹ ಆಸ್ಪತ್ರೆಗಳು ಕೂಡ ಚೈನಾದಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಮತ್ತೆ ಇದರ ಸಾಧಕ ಬಾಧಕಗಳು ಏನು ಅಂತ ನೀವು ಹೇಳ್ತೀರಾ? ಈಗ ಅದೇ ದೊಡ್ಡ ಪ್ರಶ್ನೆ ಅಂದರೆ ಸಾಧಕ ಬಾಧಕಗಳು ಅಂತ ಅಲ್ವಾ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಹೇಳಿದೆ, ಅದು ಎಲ್ಲವನ್ನು ನೋಡಿ ಎಲ್ಲವನ್ನು ಹೇಳುತ್ತೆ, ಹೇಳದಿದ್ರೆ ಅದು ಹೇಳೋದಿಲ್ಲ, ಹೇಳೋದನ್ನು ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡೋದಂತ ಹೇಳಿದ್ರೆ, ಈಗ ಒಬ್ಬರು ಈಗ ಚೈನಾದಲ್ಲಿ ಒಬ್ಬನಿಗೆ ಒಂದು ಸ್ಕಿನ್ ಡಿಸೀಸ್ ಇದೆ ಅಂತ ಹೇಳಿದ್ರೆ, ಆ ಸ್ಕಿನ್ ಡಿಸೀಸ್ ಬಗ್ಗೆ ನೀವು ವಿವರಣೆ ಕೊಟ್ಟರೆ ಅದು ಚೈನಾದಲ್ಲಿರುವ ಸ್ಕಿನ್ ಡಿಸೀಸ್ ಬಗ್ಗೆ ಮಾತ್ರ ಅದು ನಮಗೆ ಹೇಳುತ್ತೆ. ಈಗ ನಮ್ಮ ಭಾರತ ದೇಶದಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಬೇರೆ ಬೇರೆ ಸ್ಕಿನ್ ಡಿಸೀಸ್ ಬತ್ತಾಗ ಈ ಕೃತಕ ಬುದ್ಧಿಮತ್ತೆಗೆ ಗೊತ್ತಿರೋದಿಲ್ಲ. ಯಾಕೆಂತ ನಾನು ಹೇಳಿದ್ದಲ್ಲ, ಅದಕ್ಕೆ ಯಾವ ವಿವರಣೆ ಕೊಟ್ಟರೆ ಮಾತ್ರ ಅದು ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ನೀವು ಚೈನಾದವ್ರದ್ದೇ ಎಲ್ಲ ವಿವರಣೆ ತಗೊಂಡು ಬಿಟ್ಟರೆ, ಈಗ ಇವತ್ತು ಹಾಗೆ ನೋಡಿ, ಇವತ್ತು ಏನು ಹೇಳ್ತಾರೆ ನಾವು ಇಂಡಿಯಾದಲ್ಲಿ ಏನು ಹೇಳ್ತಾರೆ, ಹಿಮೋಗ್ಲೋಬಿನ್ 14 ಗ್ರಾಮ್ಸ್ ಇರಬೇಕು ಅಂತ ಹೇಳ್ತಾರೆ. ಅದು ಅಮೆರಿಕದ ಸ್ಟ್ಯಾಂಡರ್ಡ್, ನಮ್ಮ ಸ್ಟ್ಯಾಂಡರ್ಡ್ ಅಲ್ಲ. ನಮ್ಮಲ್ಲಿ 10-12 ಇದ್ರೂ ಒಳ್ಳೆಯದೇ ಆಗುತ್ತೆ. ಅವ್ರೇನು ಹೇಳ್ತಾರೆ, ಈ ಡಿಸೀಸು ಆ ಡಿಸೀಸು ನಾವು ಟೆಕ್ಸ್ಟ್ ಬುಕ್ಕೆಲ್ಲ ಓದ್ತೇವೆ, ಯಾವುದು ವೆಸ್ಟರ್ನ್ ಡಿಸೀಸೇ ಓದ್ತೇವೆ ನಾವು, ಪೇಜಸ್ ಡಿಸೀಸು ಆ ಡಿಸೀಸ್ ಇಲ್ಲಿ ನಾವು ನೋಡಿಯೂ ಇರೋದಿಲ್ಲ. ಮತ್ತು ಅದನ್ನೇ ನೋಡಿ ಇದೇ ಇರ್ಬೋದು ಅಂತ ಅದು ಟ್ರೀಟ್ಮೆಂಟು ನಾವು ಕೊಟ್ಬಿಡ್ತೇವೆ. ಇಲ್ಲಿ ಟ್ಯೂಬರ್ಕ್ಲೋಸಿಸ್ ಆಗಲಿ, ಮಲೇರಿಯಾ ಆಗಲಿ, ಟೈಫಾಯ್ಡ್ ಆಗಲಿ, ಅದನ್ನೆಲ್ಲ ಮರೆತು ಬಿಟ್ಟು ಆ ದೇಶದ ಡಿಸೀಸ್ಗಳನ್ನು ನಾವು ಜಾಸ್ತಿ ಕಲ್ತು ಬಿಡ್ತೇವೆ. ಈಗ ನಾವು ಅದೇ ಮಾಡಿದ, ಅದಕ್ಕೆ ಹೇಳ್ತಾ ಇದ್ದೇನೆ ನಾನು, ಈ ಕಾಪಿ ಮಾಡೋದ್ರಿಂದ ಈ ಡಿಸೀಸಸ್ಸು, ಹ್ಯೂಮನ್ ಡಿಸೀಸಸ್ ಎಂಬುದು ಅದಕ್ಕೆ ತುಂಬ ಕಾರಣಗಳಿರುತ್ತವೆ. ಅದು ಏನು, ನಿನಗೊಂದು ತಲೆನೋವಾದ ಕೂಡಲೇ ತಲೆಯಲ್ಲಿ ತೊಂದರೆ ಇದೆ ಅಂತ ಹೇಳಿದ್ರು. ಎಷ್ಟೋ ಜನ ತಲೆನೋವು ನಾವು CT ಸ್ಕ್ಯಾನ್ ಮಾಡ್ತೇವೆ, MRI ಮಾಡ್ತೇವೆ, ಏನೂ ಕಾಣಿಸೋದಿಲ್ಲ. ತಲೆನೋವು ಇದ್ದವನಿಗೆ ತಲೆಯಲ್ಲಿ ಏನು ತೊಂದರೆ ಇರಬೇಕು ಅಂತ ಹೇಳಿಲ್ಲ. ಅದಕ್ಕೆ ತುಂಬ ಕಾರಣಗಳಿರುತ್ತೆ. ಆದರೆ ನಾವು ಈ ವೆಸ್ಟರ್ನ್ ಡಿಸೀಸ್ನವರದ್ದು ಟೆಕ್ಸ್ಟ್ ಬುಕ್ ಓದಿ ಅದನ್ನೇ ಕಾಪಿ ಮಾಡಿ ಅದನ್ನೇ ನಮ್ಮ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ದೊಡ್ಡ ತೊಂದರೆ ಆಗುತ್ತೆ. ಸೊ ನೀವು ಚೈನೀಸ್ ಸಿಸ್ಟಮ್ ಅಂತ ಹೇಳಿದರೆ, ಚೈನಾದಲ್ಲಿರೋ ರೊಬೋಟಿಕ್ಸ್ನಲ್ಲಿರುವಂಥದ್ದು, ಅದರಲ್ಲಿ ಡಿಟೇಲ್ ಆಗಿರುವಂಥ ಕಾಯಿಲೆಗಳು, ಅಲ್ಲಿ ಕಾಣುವ ಕಾಯಿಲೆಗಳು ಮಾತ್ರ, ಅಲ್ಲಿ ಕಾಣುವ ಕಾಯಿಲೆಗಳು ಅಥವಾ ಲಂಡನ್ನಲ್ಲಿ ಕಾಣುವ ಕಾಯಿಲೆಗಳು, ಅಮೆರಿಕದಲ್ಲಿ ಕಾಣುವಂತಹ ಕಾಯಿಲೆಗಳಿಗೂ ಇಲ್ಲಿ ಕಾಣುವಂಥ ಕಾಯಿಲೆಗಳು ತುಂಬ ವ್ಯತ್ಯಾಸ ಇರುತ್ತೆ. ಈ ಸಾಧಕ ಬಾಧಕ ಅಂತ ಹೇಳಿದಾಗ ಅದೇ ದೊಡ್ಡ ಪ್ರಶ್ನೆಯಾಗಿ ಉಳಿತದೆ. ಒಂದು ಅಂತ ಹೇಳಿದರೆ, ಎಲ್ಲ ಡಿಸೀಸ್ಗೆ ನೀವು ಇನ್ಫಾರ್ಮೇಷನ್ ಕೊಡ್ಬೋದು, ಆ ಕೊಟ್ಟ ಇನ್ಫಾರ್ಮೇಷನ್ ಮೇಲೆ ಏನು ಡಿಸೀಸ್ ಅಂತ ನಮ್ಮ ಕೃತಕ ಬುದ್ಧಿಮತ್ತೆ ಹೇಳ್ಬೋದು. ಆದರೆ ಅದು ಸರಿಯೋ ತಪ್ಪೋ ಅಂತ ಹೇಳಲಿಕ್ಕೆ ಯಾರಲ್ಲಿ ಇರೋದಿಲ್ಲ. ಅದು ದೊಡ್ಡ ಪ್ರಶ್ನೆ ಆಗುತ್ತೆ. ಅದು ಸರಿಯೋ ತಪ್ಪೋ
ಅದಕ್ಕೆ ಅಕೌಂಟಬಿಲಿಟಿ ಅಂತ ಹೇಳ್ತಾರೆ. ಅದಕ್ಕೆ ಸಾಧಕರು ಯಾರು, ಅದಕ್ಕೆ ಹೊಣೆಗಾರಿಕೆ ಯಾರ್ದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ತಪ್ಪು ಮಾಡಿದ್ರೆ, ನಾನೊಂದು ತಪ್ಪು ಮಾಡಿದರೆ ನಮ್ಮ ಹೋಗಿ ನನ್ನಂತ ಕೇಳ್ತಾನೆ, ಸರ್ ನೀವು ತಪ್ಪು ಮಾಡಿದ್ದೀರಿ ಅಂತೇಳಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಟರೆ ಅದಕ್ಕೆ ಹೊಣೆಗಾರಿಕೆ ಯಾರದು, ಅದಕ್ಕೆ ಕೊಟ್ಟಿರುವಂಥ ಡೇಟಾ ಎಲ್ಲಿಂದ ಬಂದಿರುತ್ತೆ, ಅದಕ್ಕೆ ಪ್ರಶ್ನೆ, ಅದಕ್ಕೆ ಇನ್ಫಾರ್ಮೇಷನ್ ಕೊಟ್ಟವರು ಯಾರು, ಸೊ ಯಾವ ದೇಶದಿಂದ ಬರುತ್ತೆ. ಎಸ್ಪೆಷಲಿ ಹೆಲ್ತ್ನಲ್ಲಿ ಬೇರೆ ನೀವು ಬಿಲ್ಡಿಂಗ್ ಎಲ್ಲ ಕಟ್ಟುವಾಗ ನೀವು ಆರ್ಕಿಟೆಕ್ಚರು ಅದೆಲ್ಲ ತಗೊಂಡ್ಬಿಟ್ರೆ ಅಥವಾ ಲಾನು ಚೇಂಜ್ ಆಗಿಬಿಡುತ್ತೆ. ನಮ್ಮ ಲಾ ಮತ್ತು ಅಮೆರಿಕದ ಲಾ ಎಲ್ಲ ಚೇಂಜ್ ಆಗುತ್ತೆ. ಸೊ ಎಸ್ಪೆಷಲಿ ಹೆಲ್ತ್ ಕೇರ್ನಲ್ಲಿ ನೀವು ಬೇರೆ ದೇಶದ ಡೇಟಾ ತಗೊಂಡ್ಬಿಟ್ಟು ಅದನ್ನು ಕೃತಕ ಬುದ್ಧಿಮತ್ತೆಗೆ ಅಳವಡಿಸಿಕೊಂಡು ನಮ್ಮ ರೋಗಿಗಳಿಗೆ ಅದನ್ನು ಅಳವಡಿಸಿಕೊಂಡ್ರೆ ಅದು ದೊಡ್ಡ ತಪ್ಪಾಗಿಬಿಡುತ್ತೆ. ಆದರೆ ಇದನ್ನೇ ಮುಂದುವರಿಸಿ ಕೇಳ್ತೀನಿ. ಈಗ ಚೈನಾದಲ್ಲಿ ಮಾಡಿದ್ರ ಬಗ್ಗೆ ನೀವು ಹೇಳಿದ್ರಿ. ಈಗ ನಮ್ಮ ಭಾರತವನ್ನ ತೆಗೆದುಕೊಂಡ್ರೆ ನಾವು ತಂತ್ರಜ್ಞಾನದಲ್ಲಿ ಬಹಳ ಮುಂದಿರುವಂತಹ ಜನರು, ಇಡೀ ಪ್ರಪಂಚಕ್ಕೆ ಅದು ಗೊತ್ತಿದೆ. ಹಾಗಾಗಿ ಇಲ್ಲಿರುವಂಥವರು ಇಲ್ಲಿಯ ಜನರದ್ದೇ ಮಾಹಿತಿಗಳನ್ನ ಸಂಗ್ರಹಿಸಿ ದೊಡ್ಡ ಪ್ರಮಾಣದಲ್ಲಿ ನೀವು ಹೇಳಿದಾಗೆ ಸಂಗ್ರಹಿಸಿ ಅದನ್ನ ನೀಡಿದ್ರೆ ಅದರಿಂದ ಬರುವಂತಹ ಒಂದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೈಡೆಡ್ ಆಗಿ ಬರುವಂತದ್ದು ಸಫಲ ಆಗಬಹುದಾ, ಹೇಗೆ? ಖಂಡಿತವಾಗಿಯೂ ಆಗಬಹುದು. ಅದನ್ನೇ ನಮ್ಮ ಪ್ರಧಾನಮಂತ್ರಿಗಳು ಮೊದಲಿಂದ ಹೇಳ್ತಾ ಇದ್ದಾರೆ, ಆತ್ಮನಿರ್ಭರತ, ಅಥವಾ ನಾವು ಅದನ್ನು ಹೇಳ್ತೇವೆ ಇಂಟೆಲೆಕ್ಚುಯಲ್ ಆತ್ಮನಿರ್ಭರತ ಅಂತ ನಾವು ಹೇಳೋದು. ಯಾಕಂದರೆ ಇಷ್ಟು ವರ್ಷ ನಾವು ಎಲ್ಲ ಕಾಪಿ ಮಾಡಿಯೇ ಕಲ್ತಿರೋದು, ಹೊರಗಿನ ದೇಶದ್ದೇ ಕಾಪಿ. ನಮಗೆಲ್ಲವೂ ಟೆಕ್ಸ್ಟ್ ಬುಕ್ಕು ಕಾಪಿ, ನಮ್ಮ ಆಚಾರ ವಿಚಾರ ನಮ್ಮ ತಿಳುವಳಿಕೆ ಎಲ್ಲವೂ ಕಾಪಿ ಮಾಡಿದೇ ಇರುವಂತಹದ್ದು, ಆಯಿತಾ? ಆ ಕಾಪಿ ಮಾಡಿದ್ದನ್ನು ನಾವು ಬಿಟ್ಟು ಹೊರಗೆ ಬರಬೇಕಾಗತ್ತೆ. ಎಲ್ಲ ಹೇಳ್ತಾರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಚೈನಾದವರು ಬಸ್ಸು ಹೊರಟಿಸಿ ಹೋಗಿ ಆಗಿದೆ, ಅವ್ರು ಮುಂದೆ ಹೋಗಾಗಿದೆ, ನಾವು ಇನ್ನೂ ಹಿಂದೆ ಇದ್ದೇವೆ. ಆದರೆ ನಮ್ಮ ಬಸ್ಸುಗಳೆಲ್ಲ ಇಲ್ಲೇ ಇದೆ. ನಮ್ಮ ಬ್ರೈನು, ನಮ್ಮ ಇಂಡಿಯನ್ ಬ್ರೈನು ತುಂಬ ಬೆಸ್ಟ್. ಈಸ್ಟ್ ಆರ್ ವೆಸ್ಟ್, ಇಂಡಿಯನ್ಸ್ ಆರ್ ದ ಬೆಸ್ಟ್, ದೆರ್ ಇಸ್ ನೋ ಡೌಟ್ ಅಬೌಟ್. ಆದರೆ ನಾವು ಇನ್ನು ಮುಂದೆ ಹೋಗಿಲ್ಲ. ಈ ಮುಂದೆ ಹೋಗಲಿಕ್ಕೆ ನಾವು ಏನು ಮಾಡಬೇಕು? ಈಗ ಪ್ರತಿಯೊಂದು, ನೀವು ಆಗ ವಿಶ್ವವಿದ್ಯಾಲಯದಲ್ಲಿ ಹೇಳಿದ್ರಿ, ನೀವು ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ನಾವು AI ಕ್ಯಾಂಪ್ ಅಥವಾ ಒಂದು AI ಲ್ಯಾಬ್ ಮಾಡ್ತಾ ಇದ್ದೇವೆ. ಆ AI ಲ್ಯಾಬ್ನಲ್ಲಿ ಇವತ್ತು ಇದು ಇಂಡಿಯನ್ ಆಫ್ ಸೈನ್ಸಲ್ಲೂ ಒಂದು ದೊಡ್ಡ ಲ್ಯಾಬ್ ಸ್ಟಾರ್ಟ್ ಮಾಡಿದ್ದಾರೆ. ಏನಂತ ಹೇಳಿದರೆ, ಇಂಡಿಯಾದಲ್ಲಿ ಬರುವಂಥ ಪ್ರಾಬ್ಲಮ್ಗಳು ಏನು, ಅದರಲ್ಲಿ ಇಂಡಿಯಾದ ಪೇಷಂಟ್ಸ್ಗಳಿಗೆ ಬರುವ ಭಾರತ ದೇಶದಲ್ಲಿರುವಂಥ ಪ್ರಾಬ್ಲಮ್ ಏನು, ಅದನ್ನು ಮಾತ್ರ ಫೀಡ್ ಮಾಡಿ ಆ ಡೇಟಾ ತಗೊಂಡು ನಾವು ಮುಂದುವರಿಬೇಕಾಗುತ್ತೆ. ಯಾಕಂದರೆ ಇನ್ನೂ ಕಾಪಿ ಮಾಡಿ ಏನೂ ಪ್ರಯೋಜನ ಇಲ್ಲ. ನಮ್ಮ ಇನ್ನೂ ಇದು ಅಲ್ಲದೆ 1.4 ಬಿಲಿಯನ್ 140 ಕೋಟಿ ಪಾಪ್ಯುಲೇಷನ್ ಜನಸಂಖ್ಯೆ ಇರುವಂಥ ದೇಶ ಇದು. ಇವತ್ತು ನಮ್ಮ ದೇಶದ ಹಳ್ಳಿಗೆ ಹೇಗೆ ಹೋಗಬೇಕು ಅಂತ ಹೇಳಿ ಗೂಗಲ್ನವ್ರು ಹೇಳ್ತಾರೆ, ನಾವು ಹೇಳ್ತಾ ಇಲ್ಲ. ಯಾಕೆ? ನಾವು ನಮ್ಮ ಇನ್ಫಾರ್ಮೇಷನ್ ಎಲ್ಲ ಅವ್ರಿಗೆ ಕೊಟ್ಬಿಟ್ಟೇವೆ, ಆಯಿತಾ? ನಮ್ಮ ದೇಶದ ಗೂಗಲ್ ನಮ್ಮ ದೇಶದ್ದು ಅಲ್ಲ. ಈಗ ಗೂಗಲ್ ಲೊಕೇಶನ್ ಅಂತ ಹೇಳ್ತೇವೆ, ಮ್ಯಾಪ್ ಅಂತ ಹೇಳ್ತೇವೆ. ಯಾವ ಹಳ್ಳಿಗೆ ಹೇಗೆ ಹೋಗಬೇಕು ಅಂತೇಳಿ ಗೂಗಲ್ನವ್ರು ಹೇಳ್ತಾರಲ್ವ, ನಮಗೆ ಹೇಳಲಿಕ್ಕೆ ಬರುತ್ತಾ? ನಮ್ಮ ದೇಶದಲ್ಲಿ ಯಾವ್ಯಾವ ಹಳ್ಳಿಗೆ ಯಾವ್ಯಾವ ರೋಡಿಗೆ ಹೇಳಲಿಕ್ಕೆ ನಮಗೆ ಬರೋದಿಲ್ಲ. ಯಾಕಂದರೆ ನಾವು ಸುಮ್ಮನೆ ಕೂತಿದ್ದೇವೆ, ಏನೂ ಮಾಡಿಲ್ಲ. ಈಗ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಅಟ್ಲೀಸ್ಟ್ ಈ ಆರೋಗ್ಯ ಶಾಸ್ತ್ರದಲ್ಲಿ ಅಥವಾ ವೈದ್ಯಕೀಯ ಶಾಸ್ತ್ರದಲ್ಲಿ ನಮ್ಮ ವಿಷಯಗಳನ್ನು ನಾವು ಯಾರಿಗೂ ಬಿಟ್ಟುಕೊಡದೆ ನಾವೇ ಇಲ್ಲಿ ಅದನ್ನು ಸಂಗ್ರಹ ಮಾಡಿ ಅದನ್ನೇ ಕೃತಕ ಬುದ್ಧಿಮತ್ತೆಗೆ ಕೊಟ್ಟು ಅದನ್ನೇ ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮ ರೋಗಿಗಳಿಗೆ ತುಂಬ ಉತ್ತಮ ಆಗ್ಬೋದು. ಈಗ ಮತ್ತೆ ವೈದ್ಯಕೀಯ ಕ್ಷೇತ್ರಕ್ಕೆ ಬರೋಣ. ರೇಡಿಯಾಲಜಿ ಬಗ್ಗೆ ನೀವು ಈಗಾಗಲೇ ತಿಳಿಸ್ಕೊಟ್ರಿ. ಕ್ಯಾನ್ಸರ್ ಅನ್ನುವಂಥದ್ದೇನಿದೆ, ಇದು ದೊಡ್ಡ ಜಾಗತಿಕ ಸಮಸ್ಯೆ ಆಗಿದೆ, ತುಂಬ ಹೆಚ್ಚುತ್ತಾ ಇದೆ ಕೂಡ. ಹಾಗೆಯೇ ಅದಕ್ಕೆ ತಂತ್ರಜ್ಞಾನದ ಬಳಕೆಯಿಂದಾಗಿ ಸಮರ್ಥವಾಗಿ ಅದನ್ನು ಕಂಡುಹಿಡಿಯೋದು, ಚಿಕಿತ್ಸೆ ಇದೆಲ್ಲದೂ ಇದೆ. ಆದರೆ ಎಲ್ಲ ವೈದ್ಯರು ಹೇಳೋದು ಏನಂದರೆ, ಆರಂಭಿಕ ಹಂತದಲ್ಲಿ ಅದನ್ನು ಪತ್ತೆ ಹಚ್ಚುವಂಥದ್ದೇನಿದೆ ಇದು ತುಂಬ ಮುಖ್ಯ. ಅದು ಆಗ್ತಾ ಇಲ್ಲ ಅನ್ನೋದು ತುಂಬ ಜನ ವೈದ್ಯರು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ಕ್ಯಾನ್ಸರ್ ಇಮೇಜಿಂಗ್ ಅನ್ನುವಂಥದ್ದೇನಿದೆ ಅಥವಾ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನುವಂಥದ್ದು ಏನಿದೆ, ಈ ಥರದ್ರಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಕೆಲಸ ಮಾಡಲಿಕ್ಕೆ ಸಾಧ್ಯನಾ? ಆ ಮೂಲಕ ಜನರ ಒಂದು ಆರೋಗ್ಯದಲ್ಲಿ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡಲಿಕ್ಕಾಗುತ್ತಾ? ಖಂಡಿತವಾಗಿ ಆಗತ್ತೆ. ಅದರಲ್ಲಿ ತುಂಬ ಪರಿಣಾಮಕಾರಿಯಾಗಿ ಕ್ಯಾನ್ಸರ್ ಪತ್ತೆ ಹಚ್ಚೋದನ್ನು ನಾವು ಮಾಡ್ಬೋದು. ಏಕೆಂದರೆ ಕ್ಯಾನ್ಸರ್ ಅಂದರೆ ಒಂದು ಸಣ್ಣ ಗೆಡ್ಡೆ ಇರುತ್ತೆ. ಆ ಗೆಡ್ಡೆನಲ್ಲಿ ಅದು ಏನು ನಾವು ಹೇಳಬೇಕಾಗಿದ್ದು, ಇದು ಏನು ಈ ಕ್ಯಾನ್ಸರ್ ಗಡ್ಡೆಯ ಅಥವಾ ಇದು ಕ್ಯಾನ್ಸರ್ಲೆಸ್? ಈಗ ನೋಡಿ, ಆ ಚಿತ್ರದಲ್ಲಿ ನಾವು ನೋಡ್ತೇವಲ್ಲ, ಈಗ ನಾವು 1, 2, 3, 4, 5 ಚಿತ್ರ ಇರುತ್ತೆ. ಮೊದಲನೇದು ಒಂದು ಸಣ್ಣ ಗೆಡ್ಡೆ, ಅದಕ್ಕೆ ರಕ್ತ ಸಂಚಾರ ಕಮ್ಮಿ ಇರುತ್ತೆ. ಆ ರೆಡ್ನಲ್ಲಿ ಕೆಂಪಾಗಿ ನಾನು ಕಾಣಿಸಿದ್ದೇನಲ್ಲ, ರಕ್ತ ಸಂಚಾರ ಕಮ್ಮಿ ಇದೆ. ಅದು ಹಾರ್ಮ್ಲೆಸ್ ಅಥವಾ ಬಿನೈನ್ ಅಥವಾ ಏನು ತೊಂದರೆ ಕೊಡದ ಗೆಡ್ಡೆ ಅಂತ ನಾವು ಹೇಳ್ಬೋದು. ಅದು ಹಾಗೇ ಇರುತ್ತೆ, ಬಿಟ್ಟು ಬಿಡ್ಬೋದು. ಆದರೆ ಟೈಮ್ ಆದ ಹಾಗೆ ಅದರ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ. ಲಾಸ್ಟ್ ಇದೊಂದು ನಾವು ನೋಡ್ಬೋದು, ಅದು ದೊಡ್ಡ ಕ್ಯಾನ್ಸರ್ ಗೆಡ್ಡೆಯಾಗಿ ಥರ ಕಾಣಿಸುತ್ತೆ. ಈಗ ಇದು ಈ ಥರದ ಗೆಡ್ಡೆಯ ಅಥವಾ ಆ ಥರದ ಗೆಡ್ಡೆ ಅಂತ ಹೇಳೋರು ಯಾರು?
ಅದು ಮೋಸ್ಟ್ ಇಂಪಾರ್ಟೆಂಟು. ಅದು ಪೇಷಂಟ್ ಇದ್ದದ್ದು ಗೊತ್ತಾಗುತ್ತೆ. ಯಾಕೆ ಓಕೆ ಅವನಿಗೆ ಜ್ವರ ಇತ್ತು, ಕೆಮ್ಮು ಇತ್ತು, ಗೆಡ್ಡೆ ಇತ್ತು, ಸಡನ್ ದುಡ್ದಾಗ್ತಾ ಇದೆ, ವೆಯ್ಟ್ ಕಮ್ಮಿ ಆಗ್ತಾ ಇದೆ, ಊಟ ತಿಂಡಿ ಸೇರ್ತಾ ಇಲ್ಲ ಅಂತ ಹೇಳುವಾಗ ಅದು ಟರ್ಮಿನಲ್ ಸ್ಟೇಜಿಗೆ ಬಂದಿದೆ ಅಂತ ಅರ್ಥ ಆಯಿತಾ. ಆ ಸ್ಟೇಜಲ್ಲಿ ನಾವು ಡಯಾಗ್ನಾಸ್ ಮಾಡಿ ಏನು ಪ್ರಯೋಜನ ಆಗೋದಿಲ್ಲ. ಆ ಮೊದಲನೇ ಸ್ಟೇಜ್ ನಾನು ಹೇಳಿದಲ್ವಾ, ಆ ಒಂದು ಸಣ್ಣ ಗೆಡ್ಡೆ ಇದೆ, ಸ್ವಲ್ಪ ರಕ್ತ ಸಂಚಾರ ಇದೆ, ಇದು ಇಷ್ಟು ದೊಡ್ಡಕ್ಕೆ ಬರ್ಬೋದು ಅಂತ ನಾವು ಹೇಳುವ ಸ್ಟೇಜಿಗೆ ನಾವು ಬಂದರೆ ಆವಾಗ ಅದಕ್ಕೆ ಕ್ಯಾನ್ಸರ್ ಪತ್ತೆ ಹಚ್ಚೋದು ಅಂತ ಹೇಳ್ತಾರೆ. ಇಲ್ಲದ್ರೆ ಕ್ಯಾನ್ಸರ್ ಪತ್ತೆ ಹಚ್ಚೋದಿಲ್ಲ. ನನಗೆ ಬಂದಿದೆ ಡಾಕ್ಟರ್, ನೀವೇನಾದರೂ ಮಾಡಿದ್ದ ಪೇಷಂಟ್ ಹೇಳ್ತಾರೆ ನನಗೆ ಇದೆ ಅಂತೇಳಿ. ಯಾಕಂದರೆ ಅವನಿಗೆ ಗೆಡ್ಡೆ ಇದೆ, ಊಟ ಸೇರ್ತಾ ಇಲ್ಲ, ವೆಯ್ಟ್ ಕಮ್ಮಿ ಆಗಿದೆ, ಎಲ್ಲ ಸ್ಕಿನ್ ಆ್ಯಂಡ್ ಬೋನ್ ಆಗಿಬಿಟ್ಟಿದ್ದಾನೆ, ಆಗ ನಾವು ಅದನ್ನು ಗೆಡ್ಡೆ ಅಂತ ಹೇಳ್ಬೋದು. ಈಗ ರೇಡಿಯಾಲಜಿಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಗೆಡ್ಡೆ ಇದ್ದರೆ ಅದು ಏನು ಹಾರ್ಮ್ಲೆಸ್ ಗೆಡ್ಡೆ ಅಥವಾ ತೊಂದರೆ ಕೊಡುವ ಗೆಡ್ಡೆ ಅಥವಾ ತೊಂದರೆ ಕೊಡದೇ ಇರುವ ಗೆಡ್ಡೆ ಅಂತ ನೋಡಬೇಕಾದ್ರೆ ನಾನಾಗ ತೋರಿಸಿದಾಗೆ ಅದಕ್ಕೆ ಎಷ್ಟು ರಕ್ತ ಸಂಚಾರ ಇದೆ, ಅದಕ್ಕೆ ಎಷ್ಟು ದೊಡ್ಡದಾಗಿದೆ, ಅದರಲ್ಲಿ ಎಷ್ಟು ಸೆಲ್ಸ್ ಇದೆ, ಪರಿಣಾಮಕಾರಿ ಸೆಲ್ಸ್ ಎಷ್ಟಿದೆ, ರಕ್ತ ಸಂಚಾರ ಎಷ್ಟಿದೆ, ಅದು ಎಷ್ಟು ಫಾಸ್ಟಾಗಿ ಡೆವಲಪ್ ಆಗ್ತಾ ಇದೆ. ಈಗ ನೀವು ಹೊರಗಡೆ ಅಂದರೆ ಈಗ ಸ್ತನದ ಕ್ಯಾನ್ಸರ್ ಮುಟ್ಟುವಾಗ ಗೊತ್ತಾಗುತ್ತೆ, ಅಥವಾ ಕುತ್ತಿಗೆ ಕ್ಯಾನ್ಸರ್ ಒಳಗಿದ್ದದು ಯಾರಿಗೂ ಗೊತ್ತಾಗೋದಿಲ್ಲ, ಹೌದಾ. ಸೊ ಒಳಗಿದ್ದು ಹೇಗೆ ಗೊತ್ತಾಗ್ತದೆ? ನಾವು CT ಸ್ಕ್ಯಾನ್ ಮಾಡಿದಾಗ ಅಥವಾ ಏನಾದ್ರು ಟೆಸ್ಟ್ಗಳನ್ನು ಮಾಡಿದಾಗ ಗೊತ್ತಾಗ್ತದೆ. ನಾವು CT ಸ್ಕ್ಯಾನ್ ಮಾಡಿ 1 ಮಿಲಿಮೀಟರ್ ಅಥವಾ 10 ಮಿಲಿಮೀಟರ್ ಕಟ್ ಮಾಡಿಬಿಟ್ಟು ಓಕೆ ಏನೋ ತೊಂದರೆ ಇದೆ, ಸೊ ಯಾರಿಗಾದರೂ ಕೆಮ್ಮು ಕಫ ಇದ್ದರೆ ನಾವು ಚೆಸ್ಟ್ ಸರಿ ನೋಡ್ತೇವೆ, ಲಂಗ್ಸ್ ಎಲ್ಲ ಚೆನ್ನಾಗಿ ನೋಡ್ತೇವೆ. ಅಥವಾ ನೋಡಿ ಇದು ಫುಲ್ ಬಾಡಿ ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ. ನೋಡಿ ಇದು ಫುಲ್ ಬಾಡಿ MRI ಅಂತ ನಾವು ಹೇಳ್ತೇವೆ. ಫುಲ್ ತಲೆಯಿಂದ ಕಾಲುವರೆಗೆ ಎಲ್ಲ ಕಡೆ ಎಲ್ಲವನ್ನು ನೋಡ್ತೇವೆ. ಓಕೆ ಎಲ್ಲಿಯಾದರೂ ಕ್ಯಾನ್ಸರ್ ಇದೆ, ಕೆಲವು ಕಡೆ ಕಪ್ಪು ಕಪ್ಪಾಗಿ ಬಂದದನ್ನೆಲ್ಲ ಕ್ಯಾನ್ಸರ್ ಗಡ್ಡೆಗಳು ಅಂತ ಹೇಳ್ಬೋದು. ಸೊ ಇದನ್ನು ನೋಡಿಬಿಟ್ಟು ನಮಗೆ ಆ ಪೇಷಂಟ್ಗಳಿಗೆ ಏನೂ ತೊಂದರೆ ಇಲ್ಲದಿದ್ದರು, ಈಗ ಫಾರ್ ಎಕ್ಸಾಂಪಲ್ ನಾನು ಮಾತು ಹೇಳ್ತೇನೆ ಕೇಳಿ. ಒಂದು ಕಿಡ್ನಿಯಲ್ಲಿ ಒಂದು ಸಣ್ಣ ಗೆಡ್ಡೆ ಇದ್ದರೆ ಅದು ಏನು ಗೊತ್ತೇ ಆಗೋದಿಲ್ಲ. ಯಾಕೆಂದರೆ 2 ಕಿಡ್ನಿ ಇರುತ್ತೆ. ಒಂದು ಕಿಡ್ನಿಯಲ್ಲಿ ಒಂದು ಸಣ್ಣ ಗೆಡ್ಡೆ ಇದೆ, ಅದು ಇಡೀ ಕಿಡ್ನಿ ಹಾಳಾದರೂ ಕೂಡ ಗೊತ್ತಾಗೋದಿಲ್ಲ. ಯಾಕೆಂದರೆ ಒಂದೇ ಕಿಡ್ನಿ ಸಾಕು, ನಮ್ಗೆ ಗೊತ್ತಲ್ಲ. ಒಬ್ಬರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಮನುಷ್ಯನಿಗೆ ಬದುಕಲಿಕ್ಕೆ ದೇವರು 2 ಕೊಟ್ಟಿದ್ದಾರೆ ದೇವರು, ಒಂದು ಹೋದ್ರೂ ತೊಂದರೆ ಇನ್ನೊಂದಲ್ಲಿ ಬದುಕ್ತದೆ ಅಂತ ಹೇಳಿ. ಸೊ ಇಡೀ ಕಿಡ್ನಿ ಹಾಳಾದರೂ ನಮಗೆ ಗೊತ್ತಾಗೋದಿಲ್ಲ. ಆವಾಗ ನಾವು ಸ್ಕ್ಯಾನ್ ಮಾಡಿ ನೋಡಬೇಕಾಗತ್ತೆ. ಅವನಿಗೆ ಏನು ಸಿಮ್ಟಮ್ಸ್ ಇರೋದಿಲ್ಲ, ಏನು ತೊಂದರೆ ಇರೋದಿಲ್ಲ, ಏನೋ ಹೆಲ್ತ್ ಚೆಕಪ್ಪಿಂದ ಬಂದಿರ್ತಾನೋ ಅಥವಾ ಏನೋ ಒಂದು ಸಣ್ಣ ಬಂದಾಗ ನೋಡಿ ಒಂದು ಕಿಡ್ನಿ ಹೋಗಿದೆ, ಆ ಕಿಡ್ನಿಯನ್ನು ಬೇಗ ತೆಗೆದುಬಿಡಿ ಅಂತ ನಾವು ಹೇಳಲಿಕ್ಕಾಗತ್ತೆ. ಸೊ ಇದಕ್ಕೆ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದರೆ ಮನುಷ್ಯ ಸಿಮ್ಟಮ್ಸು ಪ್ರಾಬ್ಲಮ್ಸು ಇರೋ ಮೊದಲೇ ನಾವು ನೋಡಿ ಅದನ್ನು ತೆಗೆಯೋದಕ್ಕೆ ನಾವು ಅರ್ಲಿ ಡಿಟೆಕ್ಷನ್. ನೋಡಿ ಇದೊಂದು ಚಿತ್ರ ತೋರಿಸ್ತಾ ಇದ್ದೇನೆ. ಪೇಷಂಟಿಗೆ ಯೂರಿನಲ್ಲಿ ರಕ್ತ ಬರ್ತಾ ಇದೆ ಅಂತ ಹೇಳ್ತಾನೆ. ಆಯಿತಾ, ರಕ್ತ ಎಲ್ಲಿಂದಲೂ ಬರ್ಬೋದು, ಒಂದು ಸ್ಟೋನಿಂದಲೂ ಬರ್ಬೋದು, ಒಂದು ಕಿಡ್ನಿ ಸ್ಟೋನಲ್ಲಿ ರಕ್ತ ಬರೋದು, ಅದೇ ರೀತಿ ಮ್ಯಾಲಿಗ್ನೆನ್ಸಿನ ಅಥವಾ ಕ್ಯಾನ್ಸರ್ಲು ಬರ್ಬೋದು. ಇದನ್ನು ಹೇಳಲಿಕ್ಕೆ ನಾವು ಸ್ಕ್ಯಾನ್ ಮಾಡಿ ಹೇಳ್ತೇವೆ. ಅದೇ ರೀತಿ ಸ್ಕ್ಯಾನ್ ಮಾಡಿ ಕಂಡಂತಹ ಒಂದು ಏನು ನಮಗೆ ಕಂಡು ಬರುತ್ತಾ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಫೀಡ್ ಮಾಡಿಕೊಂಡು ಅದರಿಂದ ಇನ್ಫಾರ್ಮೇಷನ್ ತಗೊಳ್ತೇವೆ. ಆ ಇನ್ಫಾರ್ಮೇಷನ್ ತಗೊಂಡ್ಮೇಲೆ ನಾವು ಪುನಃ ಎನಲೈಸ್ ಮಾಡಿ ಓಕೆ ಇದು ಇರ್ಬೋದು ಅಂತೇಳಿ ನಾವು ನಮ್ಮ ಇನ್ಫಾರ್ಮೇಷನ್ ಅಥವಾ ನಮ್ಮ ಫೈನಲ್ ಇಂಪ್ರೆಷನ್ ಅದಕ್ಕೆ ಕೊಟ್ಬಿಡ್ತೇವೆ. ಸೊ ಆ ಥರ ನಾವು ಅರ್ಲಿ ಡಿಟೆಕ್ಷನ್, ಕ್ಯಾನ್ಸರ್ದು ಅರ್ಲಿ ಡಿಟೆಕ್ಷನ್ ಯಾವಾಗ ಬೇಗ ಪತ್ತೆ ಆಗುತ್ತೋ ಆವಾಗ ಚಿಕಿತ್ಸೆ ಕೂಡ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ, ಅದರಿಂದ ಸಂಪೂರ್ಣ ಗುಣಮುಖ ಆಗಲಿಕ್ಕೆ ಸಾಧ್ಯ. ಹೌದು. ಹಾಗೇನೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಜೀವನದ ಗುಣಮಟ್ಟ ಏನಿದೆ ಅದು, ಯಾಕಂದ್ರೆ ತುಂಬಾ ವರ್ಷ ಆದ್ಮೇಲೆ ಬಂದು ನಂತರ ಅದರಿಂದ ಆರ್ಥಿಕವಾಗಿ ಒಂದು ಹೊರೆ ಆಗುತ್ತೆ. ಹಾಗೇನೆ ಅವರ ಜೀವನದ ಗುಣಮಟ್ಟ, ಉದ್ಯೋಗ, ಕುಟುಂಬ ಇದೆಲ್ಲದೂ ಕೂಡ ಹೆಚ್ಚಿನ ಇದರಲ್ಲಿ ಪ್ರಮಾಣದಲ್ಲಿ ಅದು ನಷ್ಟವನ್ನ ಉಂಟು ಮಾಡುತ್ತೆ. ಹಾಗಾಗಿ ಇದರ ಬಳಕೆಯಿಂದಾಗಿ ಆರಂಭಿಕ ಪತ್ತೆ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ. ಈಗ ಇದೆಲ್ಲ ನೀವು ಈಗ ಹೇಳ್ತಿರೋದು ರೇಡಿಯಾಲಜಿಗೆ ಮತ್ತೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದಾಯ್ತು. ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ಸಮಸ್ಯೆಗಳು ಹೆಚ್ಚುತ್ತಾ ಇದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಈ ಪಾರ್ಕಿನ್ಸನ್ಸ್ ಇರಬಹುದು, ಅಥವಾ ಸ್ಟ್ರೋಕ್ ಆಗುವಂಥದ್ದು, ಪಾರ್ಶ್ವವಾಯು ಅಂತ ಏನು ಕರೀತಾರೆ ಅದು, ಹಾಗೆಯೇ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು. ಇದೆಲ್ಲದೂ ಈಗ ಬಹುಶಃ ನಮ್ಮ ಜೀವನ ಶೈಲಿಗೆ ನೇರವಾಗಿ ಸಂಬಂಧ ಹೊಂದಿದೆಯೋ ಏನೋ ಗೊತ್ತಿಲ್ಲ. ಹಾಗೇನೆ ನಮ್ಮ ಒಂದು ಆಯುಷ್ಯ ಕೂಡ ಜಾಸ್ತಿ ಆಗ್ತಾ ಇದೆಯಲ್ಲ, ಹಾಗಾಗಿ ಇದೆಲ್ಲವೂ ಕೂಡ ಸಾಮಾನ್ಯವಾಗಿದೆ. ಹೀಗಿರ್ಬೇಕಾದ್ರೆ ಇಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದರೂ ಸಹಾಯ ಮಾಡಬಹುದಾ? ಯಾವ ರೀತಿಯಲ್ಲಿ ಉಪಯೋಗವನ್ನ ಪಡ್ಕೊಳ್ಬಹುದು? ಈಗ ನ್ಯೂರಲ್ ಕಂಪ್ಲೇಂಟ್ಸ್, ಬ್ರೈನ್ ಕಂಪ್ಲೇಂಟ್ಸ್ ಅಥವಾ ನರದ ಕಂಪ್ಲೇಂಟ್ಸ್ ಬಂದಾಗ ಜನರಲಿ ಒಂದು ಕಂಪ್ಲೇಂಟ್ಸ್ ನೋಡಿ ನಾವು ಹೇಳ್ತೇವೆ, ಮತ್ತು ಒಂದು MRI ಸ್ಕ್ಯಾನ್ ಅಂತ ನಾವು ಮಾಡ್ತೇವೆ, ಬ್ರೈನ್ದನ್ನು MRI ಸ್ಕ್ಯಾನ್ ಮಾಡ್ತೇವೆ. ಇದರಲ್ಲಿ ಬೇರೆ ಬೇರೆ ತೊಂದರೆಗಳು ನಮಗೆ ಕಂಡು ಬರ್ಬೋದು. ಮೊದಲನೇದಾಗಿ ಏನಂತ ಹೇಳಿದರೆ
ಬ್ರೈನ್ ಶ್ರಿಂಕ್ ಆಗುವಂಥದ್ದು, ಅಂದರೆ ವಾಲ್ಯೂಮ್ ಕಮ್ಮಿ ಆಗುವಂತಹದ್ದು. ಈಗ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ 50-60 ಏಜ್ ಆದಾಗ, ಈಗ ನಾವು ಬ್ರೈನ್, ಮನುಷ್ಯಂದು ಬ್ರೈನ್ ಎಲ್ಲರಿಗಿಂತ ದೊಡ್ಡ ಬ್ರೈನ್ ಅಂತ ಹೇಳ್ತೇವೆ. ಅದೇ ರೀತಿ ಅದೆಲ್ಲ ಫೋಲ್ಡ್ಸ್ ಗೀಲ್ಡ್ಸ್ ಎಲ್ಲ ಆಗಿ ಆ ಸರ್ಫೇಸು ವಾಲ್ಯೂಮು ಎಲ್ಲ ಜಾಸ್ತಿ ಇರುತ್ತೆ. ಸೊ ದೊಡ್ಡ ಸಂಖ್ಯೆ ಈಗ ನಾವು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಕ್ಲಿನಿಕ್, ಇದು ಬ್ರೈನ್ ಪಿಕ್ಚರ್ ನಾನು ತೋರಿಸ್ತಾ ಇದ್ದೇನೆ, ನೀವು ಚಿತ್ರದಲ್ಲಿ ತೋರಿಸ್ಬೋದು. ಈಗ ನೀವು MRI ನೋಡ್ತೇವೆ, ಅದರಲ್ಲಿ ಎಲ್ಲ ತುಂಬ ಇಮೇಜಸ್ ಇದೆ ಬ್ರೈನ್ ಇದು. ಅದೇ ರೀತಿ ಟ್ಯೂಮರ್ ಇರ್ಬೋದು, ಟ್ಯೂಮರ್ ಇರದೇ ಇರ್ಬೋದು, ಅಂದರೆ ಬ್ರೈನ್ ಶಿಂಕ್ ಆಗಿರ್ಬೋದು, ಅಥವಾ ಬ್ರೈನಲ್ಲಿ ಏನಾದ್ರು ತೊಂದರೆ ಇರ್ಬೋದು, ಅಥವಾ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದರೆ ಅದು ಇನ್ನೊಂದು ಚಿತ್ರದಲ್ಲಿ ಬರುತ್ತೆ. ಈ ಬ್ರೈನಲ್ಲಿ ಕನೆಕ್ಷನ್ಸ್ ಇರುತ್ತೆ, ತುಂಬ ಕನೆಕ್ಷನ್ಸ್ ಇರುತ್ತೆ. ಎಲ್ಲ ಕನೆಕ್ಷನ್ಸ್ ಒಂದು ಬ್ರೈನಿಗೆ, ಈಗ ಫ್ರಾಂಟಲ್ ಬ್ರೈನು, ಪೆರೈಟಲ್ ಬ್ರೈನು, ಆಕ್ಸಿಪಿಟಲ್ ಬ್ರೈನು, ಬೇರೆ ಬೇರೆ ಸೈಜ್ ನೋಡಿ ಇಲ್ಲಿ ಕಾಣುತ್ತೆ, ಈ ಚಿತ್ರದಲ್ಲಿ ನೋಡ್ಬೋದು ಬ್ರೈನಿನ ಕನೆಕ್ಷನ್ಸು. ಸೊ ತುಂಬ ನರಗಳು, ಒಂದೊಂದು ನರದಕ್ಕೆ ಇನ್ನೊಂದು ನರಗಳ ಸಂಬಂಧಗಳು ಇರುತ್ತೆ. ಸೊ ಬ್ರೈನ್ ನೋಡಿ ಇಲ್ಲಿ ಕಾಣುತ್ತೆ, ಇದು ಖಾಲಿ ಬ್ರೈನ್ನ ಚಿತ್ರ ಅಲ್ಲ, ಇದು ಒಂದು ಬ್ರೈನಿಂದ ಇನ್ನೊಂದು ಬ್ರೈನಿಗೆ ಎಷ್ಟು ಇನ್ಫಾರ್ಮೇಷನ್ ಹೋಗುತ್ತೆ, ಎಂಥ ಕನೆಕ್ಷನ್. ಫಸ್ಟ್ ಪಿಕ್ಚರಲ್ಲಿ ನಾನು ತೋರಿಸಿದ್ದೇನೆ, ಸೆಕೆಂಡ್ ಪಿಕ್ಚರ್ ತೋರಿಸಿದ್ದೇನೆ, ಥರ್ಡ್, ಫೋರ್ತ್ ಎಲ್ಲ ಪಿಕ್ಚರಲ್ಲಿ ನೋಡ್ಬೋದು ಎಷ್ಟು ಕನೆಕ್ಷನ್ಸ್ ಇದೆ ಅಂತ. ಏನು ಪೇಂಟಿಂಗ್ ತರ ಕಾಣುತ್ತಲ್ಲ, ನವಿಲು ನರ್ತಿಸ್ತಿರೋ ಹಾಗೆ. ಅಂದ್ರೆ ತುಂಬಾ ಅಷ್ಟೊಂದು ಕ್ರಿಯೆಗಳು ನಡೀತಾ ಇದೆ ಅಲ್ವಾ ಇಲ್ಲಿ? ಹೌದು, ಅಷ್ಟೊಂದು ಕ್ರಿಯೆಗಳು ನಡೀತಾ. ಈಗ ನೀವು ಮಾತಾಡುವಾಗ ಎಷ್ಟು ಕ್ರಿಯೆ ನಡೀತಾ ಇದೆ ಅಂತ ನಿಮಗೂ ಗೊತ್ತಿರ್ಲಿಕ್ಕೆ, ನಮಗೂ ಗೊತ್ತಾಗ್ಲಿಕ್ಕಿಲ್ಲ. ಅದು ಅಂತಹ ಒಂದು ಕ್ರಿಯೆಗಳು ನಡೀತಾ ಇರ್ತವೆ. ಸೊ ಆದ್ದರಿಂದ ಈಗ ನಾವು ನೀವು ಒಂದು ಮಾತು ಹೇಳಿದ್ರಲ್ಲ, ಯಾವುದು ಮರೆತು ಹೋಗುವಂತಹದ್ದು, ಪಾರ್ಕಿನ್ಸೋನಿಸಮ್, ಇದೆಲ್ಲ ಬ್ರೈನ್ ಡಿಜೆನರೇಟಿವ್ ಡಿಸೀಸ್ ಅಂತ ಹೇಳ್ತಾರೆ. ಬೇಸಿಕಲಿ ಇದು ಯಾಕೆ ಬರುತ್ತೆ ಅಂತ ಹೇಳಲಿಕ್ಕೆ ಭಾರಿ ಕಷ್ಟ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಧಾರಣ ಎಲ್ಲವನ್ನು ಈ ಕಾಪಿ ಮಾಡ್ತಾ ಇದ್ರೆ, ಬ್ರೈನ್ ಜಾಸ್ತಿ ಯೂಸ್ ಮಾಡದೇ ಇದ್ರೆ, ಅಥವಾ ಖಾಲಿ ಇಂಥದಲ್ಲೆಲ್ಲ ಈ ಬ್ರೈನ್ ಡಿಜೆನರೇಷನ್ ಬರುತ್ತೆ. ಅಫ್ಕೋರ್ಸ್ ಜೆನೆಟಿಕ್ ಆಗಿ ಬರುತ್ತೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಜೆನೆಟಿಕ್, ಓಕೆ, ಅದರ ಬಗ್ಗೆ ನಾವು ಇನ್ನೊಮ್ಮೆ ವಿಶ್ಲೇಷಣೆ ಮಾಡೋಣ. ಜೆನೆಟಿಕ್ ಬಗ್ಗೆ ಮಾತಾಡಿದರೆ ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಟ್ಟು ಬೇರೆ ಕಡೆ ಹೋಗಬೇಕಾಗುತ್ತೆ. ಈ ಜೆನೆಟಿಕ್ ಕಾಂಟ್ರಿಬ್ಯೂಷನ್ ಎಂಬುದು ಒಂದೇ ಮಾತಲ್ಲಿ ಹೇಳಿದ್ರೆ ಖಾಲಿ 20% ಮಾತ್ರ. ಆ ಜೆನೆಟಿಕ್ ಅನ್ನು ನಾವು ಓವರ್ಕಮ್ ಮಾಡ್ಬೋದು. ಅದಕ್ಕೆ ಎಪಿಜೆನೆಟಿಕ್ಸ್ ಅಂತ ಹೇಳ್ತಾರೆ. ಮನುಷ್ಯ ತುಂಬ ಪ್ರಯತ್ನ ಮಾಡೋದಲ್ಲಿ, ಕೆಲಸ ಮಾಡೋದರಲ್ಲಿ, ಶ್ರಮ ಪಡೋದಲ್ಲಿ, ಶ್ರದ್ಧೆ, ವಿಶ್ವಾಸ, ಆತ್ಮವಿಶ್ವಾಸದಲ್ಲಿ ಜೆನೆಟಿಕ್ಸನ್ನು ನಾವು ಓವರ್ಕಮ್ ಮಾಡ್ಬೋದು. ಅದ್ರ ಯಾಕಂತೇಳಿದ್ರೆ ಇವತ್ತು ದೊಡ್ಡ ಕ್ರಿಕೆಟ್ ಪ್ಲೇಯರ್ ನಮ್ಮ ಮಗ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗಿಲ್ಲ, ಗಾಂಧೀಜಿ ಮಗ ಗಾಂಧೀಜಿ ಆಗಿಲ್ಲ. ಇಲ್ಲದ್ರೆ ನಾವು ಜೆನೆಟಿಕ್ ಅಂತ ಹೇಳಿದ್ರೆ ನಾವೆಲ್ಲ ಮಂಗಂತರನೇ ಆಗಬೇಕಂತಲ್ಲ, ಯಾಕಂದ್ರೆ ನಮ್ಮ ಜೆನೆಟಿಕ್ಸ್ ಮಂಗ ಅಂತ ಹೇಳ್ತಾರಲ್ಲ. ಸೊ ನಾವು ಮಂಗಂತರ ಇಲ್ಲ, ನಾವೆಲ್ಲ ತುಂಬ ಚೇಂಜ್ ಆಗಿದ್ದೇವೆ. ಸೊ ಅದೆಲ್ಲ ಎಪಿಜೆನೆಟಿಕ್ಸಿಂದ ಅಥವಾ ಟೈಮ್ ಟು ಟೈಮ್ ಆಗಿರುವ ಮ್ಯುಟೇಷನು, ಚೇಂಜಸ್ಸು, ಈ ಪ್ರಪಂಚದಲ್ಲಿ ನಾವು ಸರ್ವೈವ್ ಆಗಲಿಕ್ಕೆ ಏನೆಲ್ಲ ಬೇಕು ಆ ಬದಲಾವಣೆ ಆಗ್ತಾನೆ ಇರ್ತದೆ. ಅದು ಜೆನೆಟಿಕ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದು 15-20% ಕಾಂಟ್ರಿಬ್ಯೂಷನ್ ಇದ್ದೇ ಇದೆ ಅಂತ ಹೇಳೋಣ. ಅದನ್ನು ನಾವು ಅದನ್ನು ಮೀರಿ ನಿಲ್ಬೋದು. ಅದು ನಮ್ಮ ಆತ್ಮವಿಶ್ವಾಸ, ಶ್ರದ್ಧೆ, ವಿಶ್ವಾಸದಲ್ಲಿ ಇರುತ್ತೆ. ಸೊ ನಾನೀಗ ಹೇಳಿದ್ದೇನಲ್ಲ, ಸೊ ಈ ಎಲ್ಲ ಜೆನೆಟಿಕ್ ವಿಷಯದಲ್ಲೂ ನಮಗೆ ಈ ಥರದ ಯಾವುದು ಈ ಬ್ರೈನ್, ಮೆದುಳಿನ ಪ್ರಾಬ್ಲಮ್ಸು ಬರ್ಬೋದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಲಿ ನಾವು ಹೇಳ್ಬೋದು, ಒಂದು ಇಮೇಜ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಟರೆ ಅದು ಹೇಳುತ್ತೆ, ನಿಮ್ಮದು ಫ್ರಂಟಲ್ ಬ್ರೈನ್ 10% ಕಮ್ಮಿ ಆಗಿದೆ, ಇದು 20% ಕಮ್ಮಿ ಆಗಿದೆ, ಎಷ್ಟೆಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ. ಅದೇ ರೀತಿ ಈ ಕನೆಕ್ಷನ್ಸ್ ಎಷ್ಟೆಲ್ಲ ಇದೆ ಅದನ್ನು ಹೇಳುತ್ತೆ, ಕನೆಕ್ಷನ್ಸ್ ಕಮ್ಮಿ ಆಗಿದೆ, ಅಥವಾ ಒಂದೊಂದು ಫೋಕಲ್ ಸಣ್ಣ ಗಡ್ಡೆಗಳಿವೆ. ಇದೆಲ್ಲವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳಲಿಕ್ಕಾಗತ್ತೆ. ಸೊ ಕೃತಕ ಬುದ್ಧಿಮತ್ತೆಯಿಂದ ಈ ಬ್ರೈನ್ನ ಫಂಕ್ಷನ್ಸು ನಾವು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎನಲೈಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಎನಲೈಸ್ ಆ್ಯಂಡ್ ಟೆಲ್ ಅಸ್. ಅದನ್ನು ನಾವು ರಿವೈವ್ ಮಾಡಿ ಹೇಳಬೇಕು. ಈಗ ಶ್ವಾಸಕೋಶ ಮತ್ತು ಸಾಂಕ್ರಾಮಿಕ ರೋಗಗಳು, ಈ ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳಲೇಬೇಕು. ಯಾಕಂದರೆ ಕೋವಿಡ್-19 ಸಂದರ್ಭದಲ್ಲಿ ನೀವು ಸರ್ಕಾರದಿಂದ ಅದರ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರಿ. ಹಾಗಾಗಿ ಈ ಶ್ವಾಸಕೋಶದಲ್ಲಿ ಎಲ್ಲೆಲ್ಲಿ ಸೋಂಕಿದೆ, ಹಾಗೇನೆ ಯಾವ ಮಟ್ಟದಲ್ಲಿ ಜನರಿಗೆ ಇದರಿಂದ ತೊಂದರೆ ಆಗ್ತಿದೆ, ಈ ರೀತಿ ಸಾಂಕ್ರಾಮಿಕ ರೋಗಗಳು ಬಂದಾಗ ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತಗೊಳ್ಳೋಣ. ಉದಾಹರಣೆಗೆ ಎಷ್ಟು ನಷ್ಟ ಆಗಿದೆ, ಏನೇನು ಆಗಬಹುದು ಮುಂದೆ, ಈ ವ್ಯಕ್ತಿ ಯಾವ ರೀತಿ ಚೇತರಿಸ್ಕೊಳ್ತಾನೆ, ಈ ರೀತಿಯ ಒಂದಷ್ಟು ಪರಿಣಾಮಗಳನ್ನ ತಿಳಿಸ್ಲಿಕ್ಕೆ ಅಥವಾ ಕಾರಣಗಳನ್ನ ತಿಳಿಲಿಕ್ಕೆ ಇದು ಸಹಾಯ ಮಾಡಬಹುದಾ? ಯಾಕಂದ್ರೆ ಸಾಂಕ್ರಾಮಿಕ ಅಂದ ತಕ್ಷಣ ಅಲ್ಲಿ 100 ಜನ, 1000 ಜನ ಈ ರೀತಿಯಾಗಿ ಇನ್ವಾಲ್ವ್ ಆಗೋ ಸಾಧ್ಯತೆ ಇರುತ್ತಲ್ಲ. ಹಾಗಾಗಿ ಹೌದು ಸಾಂಕ್ರಾಮಿಕ ರೋಗದಲ್ಲಿ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಅದರದ ಪ್ರಯೋಜನ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಈ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಲ್ಲಿ ಈ ಸರ್ಕಾರ ಯಾವ ಕ್ರಮ ಕೈಗೊಳ್ಳಬಹುದು ಎಂಬುದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ, ನೀವು ಆ ಡೇಟಾ ಕೊಟ್ಬಿಟ್ರೆ, ಓಕೆ ಇಲ್ಲಿ ಒಂದು ಪೇಷಂಟ್ ಅಥವಾ ಕೋವಿಡಲ್ಲಿದ್ದಾನೆ ಅಥವಾ ಎಬೋಲಲ್ಲಿದೆ ಅಂತ ಹೇಳಿದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲವನ್ನು ಪತ್ತೆ ಹಚ್ಚಿ ಹೇಳುತ್ತೆ.
ಅಂದರೆ ಅವನು ಎಲ್ಲಿಂದ ಬಂದಿರ್ಬೋದು, ಹೇಗೆ ಬಂದಿರ್ಬೋದು, ಎಲ್ಲಿ ಅವನನ್ನು ಎಲ್ಲಿ ಐಸೋಲೇಟ್ ಮಾಡೋದು. ಈಗ ಎಬೋಲಾದಲ್ಲಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮತ್ತೆ ಮಾತಾಡೋಣ ಲಾಸ್ಟಿಗೆ. ಸೊ ಅದು ಈ ಇನ್ಫಾರ್ಮೇಷನನ್ನು ಈ ಸಾಂಕ್ರಾಮಿಕ ರೋಗಗಳಲ್ಲಿ ಪಬ್ಲಿಕ್ ಹೆಲ್ತ್ ಮ್ಯಾನೇಜ್ಮೆಂಟ್, ಆಯಿತಾ, ಪಬ್ಲಿಕ್ ಹೆಲ್ತ್ ಅಥವಾ ಈ ಸರ್ಕಾರ ಏನೆಲ್ಲ ಕೆಲಸ ಮಾಡ್ಬೋದು ಎಂಬುದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ಕಾರಕ್ಕೆ ತಿಳಿಸ್ಬೋದು ಅಥವಾ ಪಬ್ಲಿಕ್ಕಿಗೆ ತಿಳಿಸಿಕೊಡ್ಬೋದು. ಈ ಥರ ನಾವು ಏನೆಲ್ಲ ಮಾಡ್ಬೋದು ಅಂತ ಹೇಳಿಕೊಂಡು. ಮತ್ತು ಇನ್ನೊಂದು ಪ್ರಶ್ನೆ ನೀವು ಕೇಳಿದಿರಿ, ಈ ಅಪ್ಪರ್ ರೆಸ್ಪಿರೇಟರಿ ಅಂದರೆ ಶ್ವಾಸಕೋಶದ ಸೋಂಕು. ಶ್ವಾಸಕೋಶದ ಸೋಂಕು ಈಗ ಸಾಧಾರಣವಾಗಿ ಮೊದಲೆಲ್ಲ ನಾವು ಕನ್ಸಾಲಿಡೇಷನ್, ನಿಮೋನಿಯಾ ಅದೆಲ್ಲ ಹೇಳ್ತಾ ಇದ್ದೇವೆ. ಈಗ ಈ ಶ್ವಾಸಕೋಶದ ಸೋಂಕು ಬರೋದು ಸಾಧಾರಣ ವೈರಸ್ಸಿಂದಲೇ ಬರ್ತಾ ಇರ್ತದೆ. ಸೊ ಬೇರೆ ಬೇರೆ ವೈರಸ್ಗಳು ಶ್ವಾಸಕೋಶದ ಸೋಂಕನ್ನು ಉಂಟು ಮಾಡ್ತವೆ. ಹೆಚ್ಚಿನ ವೈರಸ್ಗಳು ನಮಗೆ ಶ್ವಾಸಕೋಶದ ಸೋಂಕು ಉಂಟು ಮಾಡುವಂತಹದ್ದು. ಅದರಲ್ಲಿ ಸ್ವಲ್ಪ ಗ್ರೇಡ್ ಇರುತ್ತೆ. ಇದು ಮೈಲ್ಡರ್ ಗ್ರೇಡು, ಇದು ಮಾಡ್ರೇಟ್ ಗ್ರೇಡು, ಇದು ಸಿವಿಯರ್ ಗ್ರೇಡ್ ಅಂತ ಬರುತ್ತೆ. ಅದನ್ನು ನಾವು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ ಎಬೋಲಾದ ಬಗ್ಗೆ. ಸೊ ಬೇರೆ ಪ್ರಶ್ನೆ ಇದ್ದರೆ ಈಗ ಕೇಳಿ. ಇನ್ನೊಂದು ಪ್ರಶ್ನೆ, ಈ ಬೆನ್ನು ನೋವು ಅನ್ನುವಂಥದ್ದು ಇದೆಯಲ್ಲ, ಅದು ತುಂಬಾ ಸಾಮಾನ್ಯವಾದದ್ದು. ಯಾರನ್ನೇ ಈಗ ವಯಸ್ಸಾದವರಿಗೆ ಅಂತ ಒಂದು ಕಾಲದಲ್ಲಿ ಇತ್ತು, ಈಗ ಹಾಗಲ್ಲ, ಎಲ್ಲರಲ್ಲೂ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಈ ಬೆನ್ನು ನೋವು ಯಾಕಾಗಿ ಬರ್ತಿದೆ, ಎಲ್ಲಿಂದ ಬರ್ತಾ ಇದೆ? ಯಾಕಂದ್ರೆ ಡಾಕ್ಟರ್ಸ್ ಒಂದೊಂದು ಕಾರಣವನ್ನ ಒಂದೊಂದ್ಸಲ ಹೇಳ್ತಾರೆ. ಒಂದ್ಸಲ ಅಲ್ಲಿ ಇದರಲ್ಲಿ ಮೇಲ್ಭಾಗ ಅಂತಾರೆ, ಒಂದ್ಸಲ ಕೆಳಭಾಗ ಅಂತಾರೆ, ಏನೇನೋ ಕಾರಣಗಳನ್ನು ಹೇಳ್ತಾರೆ. ಇದರಲ್ಲಿ ಏನಾದ್ರೂ AI ಅನ್ನುವಂಥದ್ದು ಸಹಾಯವನ್ನ ಮಾಡ್ಲಿಕ್ಕೆ ಸಾಧ್ಯನಾ? ಆಯಿತು. ಈಗ ಬೆನ್ನು ನೋವು ಬೇಗ ಚಿತ್ರ ನೋಡೋಣ ಒಮ್ಮೆ. ಚಿತ್ರ ಬಂದಾಗ ಆ ಚಿತ್ರವನ್ನು ತೋರಿಸ್ತೇನೆ. ಬೆನ್ನು ಅಂತ ಹೇಳಿದಾಗ ಈ ಚಿತ್ರದಲ್ಲಿ ನೋಡ್ತೇವೆ ನೋಡಿ, ಇದು ಬೆನ್ನಿನ ಚಿತ್ರ ಇದೆ, ಸೊಂಟದ ಪಿಕ್ಚರ್ ಇರುತ್ತೆ. ಇದರಲ್ಲಿ ನಾವು ಈಗ ಎದುರುಗಡೆಯಿಂದ ಹಿಂದೆ ಬಂದ ಹಾಗೆ ಫಸ್ಟಿಗೆ ನಮಗೆ ಕಾಣುತ್ತೆ ಮೂಳೆ, ಆ ಬ್ಲ್ಯಾಕ್ ಆಗಿ ಕಾಣುತ್ತಲ್ಲ ಅದು ಮೂಳೆ. ಅದರ ಮಧ್ಯದಲ್ಲಿ ಕಾಣುತ್ತಲ್ಲ ಅದೆಲ್ಲ ಡಿಸ್ಕ್ ಅಂತ ಹೇಳ್ತೇವೆ. ಅದರ ನಂತರ ಆ ವೈಟ್ ಆಗಿ ಕಾಣುತ್ತಲ್ಲ ಅದು ನೀರಿನ ಅಂಶ, ಅದು ನಮ್ಮ ನರಗಳನ್ನು ಪ್ರೊಟೆಕ್ಟ್ ಮಾಡುವಂಥ ನೀರಿನ ಅಂಶ. ಅದು ಹಿಂದ್ಗಡೆ ಪುನಃ ಬೋನ್ಸ್ ಮತ್ತು ಮಸಲ್ಸ್ ಇರುತ್ತೆ. ಈ ಬ್ಯಾಕ್ ಪೈನ್ ಎಂಬುದು ಈ ಬೋನು, ಮೂಳೆ, ಲಿಗಮೆಂಟ್ಸು, ಟೆಂಡನ್ಸು, ನರಗಳು ಮತ್ತು ಫ್ಲೂಯಿಡು ಮತ್ತು ಮಸಲ್ಸು, ಇದಕ್ಕೆ ಯಾವುದಲ್ಲಿ ಏನು ಪ್ರಾಬ್ಲಮ್ ಬಂದರೂ ಬೆನ್ನು ನೋವು ಬರ್ಬೋದು. ಬೆನ್ನು ನೋವು ಬರೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ಎಂಥದಲ್ಲೂ ಬೆನ್ನು ನೋವು ಬರ್ಬೋದು. ಆ ಬೆನ್ನು ನೋವಿನ ಅದು ಯಾವ ಸ್ಥಿತಿಯಲ್ಲಿದೆ ಅಂತ ನಾವು ನೋಡಿ ಹೇಳ್ಬೋದು. ಓಕೆ, ಅದು ಬೆನ್ನಿನಲ್ಲಿ ಇದು ಮೂಳೆಯಿಂದ ಬಂತ ಅಥವಾ ಡಿಸ್ಕಿಂದ ಬಂತ ಅಂತ ನೋಡಿ ನಾವು ನಮಗೆ ಹೇಳ್ಬೋದು. ಕಾಮನೆಸ್ಟ್ ಬೆನ್ನು ನೋವು ಅಂತ ಹೇಳಿದರೆ ಈ ಡಿಸ್ಕ್ಗಳು ಸ್ವಲ್ಪ ಹಿಂದೆ ಪ್ರೊಟ್ರೂಷನ್ ಆಗಿಬಿಟ್ಟು ಆ ಡಿಸ್ಕ್ಗಳನ್ನು ನೋಡ್ಬೋದು. ಈ ಬೋನ್ಗಳ ಮಧ್ಯೆ ಬಿಳಿ ಬಿಳಿಯಾಗಿ ಕಾಣುತ್ತಲ್ಲ, ಅದು ಪ್ಲೇಟ್ ತರ ಇದೆ. ಪ್ಲೇಟ್ ತರ, ಹೌದು, ಅದು ಡಿಸ್ಕ್ ಅಂತ ಹೇಳ್ತೇವೆ. ಅದು ಏಜ್ ಆದಾಗೆ ಅದು ಬ್ಲ್ಯಾಕ್ ಆಗ್ತಾ ಬರ್ತದೆ, ಮತ್ತೆ ಬ್ಲ್ಯಾಕ್ ಆಗಿ ಮತ್ತೆ ಸಣ್ಣದಾಗ್ತಾ ಮತ್ತೆ ಸ್ವಲ್ಪ ಹಿಂದಕ್ಕೆ ಬಂದಾಗ ಅದು ನರಗಳ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ಇದರಲ್ಲಿ ಈ ಬೆನ್ನು ನೋವು ಅಂತ ಹೇಳಿದ್ರೆ ಖಾಲಿ ಈ ಪ್ರೆಷರ್ ಅಂತ ನಾವು ಹೇಳ್ಬೋದು, ಆಯಿತಾ. ಈಗ ಹೆಚ್ಚಿನ ಬೆನ್ನು ನೋವು ಈ ಮಸಲ್ಗಳಿಂದ ಬರುತ್ತೆ, ಬೆನ್ನಿನ ಮಸಲ್ಸ್ಗಳಿಂದ ಜಾಸ್ತಿ ಬರುತ್ತೆ. ಈ ಹಿಂದಿನ ಸ್ನಾಯುಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮದು ಕೆಲಸ ಪರಿಶ್ರಮ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಹಿಂದುಗಡೆ ಇರುವಂಥ ಬ್ಯಾಕ್ ಮಸಲ್ಸ್ ಅಂತ ಹೇಳ್ತೇವಲ್ಲ ಅದೆಲ್ಲ ವೀಕ್ ಆಗಿರುತ್ತೆ. ಆ ವೀಕ್ನೆಸ್ ಆಫ್ ದ ಬ್ಯಾಕ್ ಮಸಲ್ಸ್ ಇದೆ ನಂಬರ್ 1 ಕಾಸ್ ಫಾರ್ ದ ಬ್ಯಾಕ್ ಪೈನು. ಅದು ನೀವು ಸ್ಕ್ಯಾನ್ ಮಾಡ್ಲಿಕ್ಕೆ ಹೋದಾಗ ಡಿಸ್ಕ್ ಇದೆ ಅದು ಇದೆ ಅಂತ ಹೇಳ್ತಾರೆ, ಡಾಕ್ಟರ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಯಾವುದೇ ಬ್ಯಾಕ್ ಪೈನಲ್ಲಿ ನಾವು ನೋಡಿದಾಗ ನಮಗೆ ಗೊತ್ತಾಗೋದು ಆ ಮಸಿಲ್ ಪೇಯ್ನು ಅಥವಾ ಡಿಸ್ಕ್ ಡಿಜನರೇಷನ್ ಪೇಯ್ನ್, ಇದಕ್ಕೆಲ್ಲ ಯಾವುದಕ್ಕೂ ಸರ್ಜರಿ ಅಗತ್ಯ ಇರುವುದಿಲ್ಲ. ನಾವು ಆದಷ್ಟು ವೇಟ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ ಮೂಳೆಗಳು ಅಥವಾ ಡಿಸ್ಕ್ ಹೋಗಿ ನರದ ಮೇಲೆ ಹೀಗೆ ಪ್ರೆಷರ್ ಹಾಕಿರ್ತವೆ. ಪ್ರೆಷರ್ ಹಾಕಿದ ಕೂಡಲೇ ಅಲ್ಲಿ ಎಲ್ಲ ತುಂಬ ಚೇಂಜಸ್ ಆಗ್ತಾ ಇರ್ತದೆ. ಚೇಂಜಸ್ ಆದ ಹಾಗೆ ನೋವು ಬರ್ತಾ ಆಗ್ತದೆ. ಪ್ರೆಷರ್ ಕಮ್ಮಿ ಆದಾಗೆ ನೋವು ಹೋಗಿಬಿಡುತ್ತೆ. ಸೊ ಈ ಹೆಚ್ಚಿನ ಬ್ಯಾಕ್ ಪೇನ್ಸ್ಗೆ ನಾವು ಸರ್ಜರಿ ಅಗತ್ಯ ಇರೋದಿಲ್ಲ. ನಾವು ನೋಡ್ತೇವೆ ದೊಡ್ಡ ಡಿಸ್ಕ್ ಹೋಗಿ ಕೂತ್ಕೊಂಡ್ಬಿಟ್ಟಿದೆ, ಅಲ್ಲಿ ಪ್ರೆಷರ್ ಹಾಕಿದೆ 3 ವಾರ 4 ವಾರ 5 ವಾರ 6 ವಾರ ಆದರೂ ಅದು ಹೋಗುದಿಲ್ಲ ಅಂತ ಎಣಿಸಿದಾಗ ನಾವು ಸರ್ಜರಿಗೆ ನಾವು ಮನಸ್ಸು ಮಾಡ್ಬೋದು. ಆದರೆ ಹೆಚ್ಚಿನ ಬ್ಯಾಕ್ ಪೇನ್ಗೆ ಸರ್ಜರಿ ಅಗತ್ಯ ಇರೋದಿಲ್ಲ, ಅಗತ್ಯ ಇಲ್ಲ. ಈಗ ಇಷ್ಟೆಲ್ಲ ಹೇಳಿದ್ರಿ ನೀವು, ಮೆದುಳಿನಿಂದ ಶುರು ಮಾಡಿ ಬೆನ್ನಿನ ತನಕ ಬಂದ್ವಿ. ಈಗ ಒಳಗಡೆ ಇರುವಂತಹ ಕೆಲವೊಂದು ಅಂಗಾಂಗಗಳು, ಉದಾಹರಣೆಗೆ ಲಿವರ್ ಇರಬಹುದು ಅಥವಾ ಕತ್ತಿನಲ್ಲಿ ಇರುವಂತಹ ಥೈರಾಯ್ಡ್ ಗ್ಲ್ಯಾಂಡ್ ಇರಬಹುದು, ಹಾಗೆಯೇ ಪುರುಷರಲ್ಲಿ ಇರುವಂತಹ ಪ್ರಾಸ್ಟೇಟ್ ಇರಬಹುದು. ಇದರ ಸಮಸ್ಯೆಗಳಿಗೆ AI-ನಿಂದನೂ ಕೂಡ ಏನಾದರೂ ಸಾಧ್ಯ ಆಗುತ್ತಾ? ಹೌದು. ಈಗ ಏನು ಹೇಳ್ಬೋದು ಅಂದರೆ ಪ್ರಾಸ್ಟೇಟಿಗೆ ಬರೋಣ ಫಸ್ಟಿಗೆ. ಈಗ ನೀವು ಈ ಸಾಧಾರಣ 60 ವರ್ಷ 65 ವರ್ಷ 70 ವರ್ಷ ಆದರೆ ಅವರಿಗೆ ರಾತ್ರಿ 1 ಸರ್ತಿ 2 ಸರ್ತಿ 3 ಸರ್ತಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಯ್ತಂದರೆ ಅವರಿಗೆ ಯೂರಿನ್ ಅಲ್ಲೇ ಕಂಟ್ರೋಲ್ ಮಾಡುವಂಥ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ಹೇಳ್ಬೇಕಾಗತ್ತೆ.
ಒಂದು ಸರ್ತಿ 60 ವರ್ಷ ಆದಮೇಲೆ ಒಂದು ಸರ್ತಿ ಹೇಳೋದು ಸಾಧಾರಣ. 2 ಸತಿಗಿಂತ ಜಾಸ್ತಿ ಹೇಳ್ತೀರಂತ ಹೇಳಿದ್ರೆ ನಿಮಗೆ ಆ ಪ್ರಾಸ್ಟೇಟ್ ಗ್ರಂಥಿಯನ್ನು ನಾವು ನೋಡಬೇಕಾಗತ್ತೆ. ಆ ಪ್ರಾಸ್ಟೇಟ್ ಗ್ರಂಥಿನಲ್ಲಿ, ಆ ಪ್ರಾಸ್ಟೇಟ್ನಲ್ಲಿ ಸ್ವಲ್ಪ ಪ್ರೆಷರ್ ಬಂದುಬಿಟ್ಟು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯೂರಿನ್ ಕರೆಕ್ಟಾಗಿ ಎಂಟಿ ಆಗೋದಿಲ್ಲ. ಸೊ ರಾತ್ರಿ ಮಲಗಿದಾಗ ಅದು ಯೂರಿನ್ ಅಲ್ಲೇ ಇರ್ತದೆ, ಪುನಃ ಫುಲ್ ಆಗುತ್ತೆ, ಪುನಃ ಹೋಗಬೇಕಾಗತ್ತೆ. ಸೊ ಅದಕ್ಕೆ ಕಾರಣ ಅಂತೇಳಿದ್ರೆ ಅಲ್ಲಿ ಒಂದು ಪ್ರಾಸ್ಟೇಟ್ ಗ್ರಂಥಿ, ಯೂರಿನರಿ ಬ್ಲಾಡರ್ ಅಂತ ಹೇಳ್ತಾವಲ್ಲ, ಅದರ ಕೆಳಗೆ ಒಂದು ದೊಡ್ಡ ಒಂದು ಗ್ರಂಥಿ ಇದೆ, ಅದಕ್ಕೆ ಪ್ರಾಸ್ಟೇಟ್ ಗ್ರಂಥಿ ಅಂತ ಹೇಳ್ತೇವೆ. ಅದು 65-70 ವರ್ಷ ಆದಾಗ ಜಾಸ್ತಿ ಆಗುತ್ತೆ. ಅವರು ಏನು ಮಾಡ್ತಾರೆ, ಜಾಸ್ತಿ ಆದ ಕೂಡಲೇ ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಟೆಸ್ಟ್ ಮಾಡ್ತಾರೆ. ಆಗ ಅವರು ಟೆಸ್ಟ್ ಮಾಡ್ತಾರೆ, ಅದಕ್ಕೆ ಹೆಸರು PSA ಅಂತ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ನಲ್ಲಿ PSA ಜಾಸ್ತಿ ಆದ ಕೂಡಲೇ ಕ್ಯಾನ್ಸರ್ ಇರ್ಬೋದು ಅಂತ ಹೇಳ್ತಾರೆ. ಆಗ ನಾವು MRI ಮಾಡ್ತೇವೆ. MRI ನೋಡ್ಕೊಂಡ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಇದೆಯಪ್ಪ, ಅದು ಕ್ಯಾನ್ಸರ್ ಇದೆ ಅಂತ ಹೇಳ್ತೇವೆ. ಸೊ ಈ MRIನಲ್ಲಿರುವ ಚೇಂಜಸ್ಗಳನ್ನೆಲ್ಲ ನಾವು ಸ್ಟಡಿ ಮಾಡಿಬಿಟ್ಟು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಬಿಟ್ಟು ನಾವು ಕೇಳ್ಬೋದು, ಓಕೆ ಈ ಥರದ ಫೈಂಡಿಂಗ್ಸ್ ಇದ್ದಾಗ ಇದರಲ್ಲಿ ಚಾನ್ಸಸ್ ಆಫ್ ಕ್ಯಾನ್ಸರ್ ಎಷ್ಟು, 10%, 20%, 30%, 50% ಅಂತ ನಾವು ಕೇಳ್ಬೋದು. ಹಾಗಾದ್ರೆ ಹೇಳುತ್ತೆ, ಇದು ಈಗೀಗ ಅಂದರೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳ್ತೇವೆ. ಅದನ್ನು ನಾವು ಇವ್ಯಾಲ್ಯೂಯೇಟ್ ಮಾಡಿ ನಾವು ಪೇಷಂಟಿಗೆ ಹೇಳ್ತೇವೆ, ನೋಡಪ್ಪ ಇದರಲ್ಲಿ ಕ್ಯಾನ್ಸರ್. ಈಗ ಮೊದಲನೇ ಪ್ರಶ್ನೆ ಅಂದರೆ ಗೆಡ್ಡೆ ಅಂತೇಳಿ ತೆಗೆದುಬಿಡ್ಬೋದು. ಕ್ಯಾನ್ಸರ್ ಅನ್ನು ತೆಗಿಲಿಕ್ಕೆ ಭಾರಿ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದನೇದಾಗಿ ಕ್ಯಾನ್ಸರ್ ಅಲ್ಲಲ್ಲೇ ಸ್ಪ್ರೆಡ್ ಆಗಿರುತ್ತೆ, ತೆಗಿಲಿಕ್ಕೆ ಆಗೋದಿಲ್ಲ, ತೆಗೆದಷ್ಟೇ ಬರುತ್ತೆ. ಅದು ದೊಡ್ಡ ಪ್ರಶ್ನೆ. ಈಗ ದೊಡ್ಡ ಪ್ರಾಬ್ಲಮ್ ಏನು, ಕ್ಯಾನ್ಸರ್ನಲ್ಲಿ ತೆಗೆದಷ್ಟು ಬರ್ಬೋದು, ಅಥವಾ ತೆಗೆಯೋ ಟೈಮಲ್ಲಿ ಬ್ರೈನು ಗೀನು ಕಿಡ್ನಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ಬೋದು. ಅದಕ್ಕೆ ನಾವು ಯಾವಾಗಾದರೂ ಈ ಕ್ಯಾನ್ಸರ್ ಅಂತ ಹೇಳಿದ್ರೆ ಫುಲ್ ಬ್ರೈನ್, ಫುಲ್ ಬಾಡಿ ಚೆಕಪ್ ಅಂತ ಮಾಡ್ತೇವೆ. ಎಲ್ಲೂ ಇಲ್ಲ, ದೊಡ್ಡ ಸರ್ಜರಿ ಮಾಡಿ, ನಾವೊಂದು ತೋರಿಸಿದ್ದೇನೆ ಆಲ್ರೆಡಿ. ಸೊ ಒಂದು ದೊಡ್ಡ ಕ್ಯಾನ್ಸರ್ ಇರುತ್ತೆ, ನೀವು ದೊಡ್ಡ ಹೀರೋಯಿಕ್ ಸರ್ಜರಿ 2 ಗಂಟೆ 3 ಗಂಟೆ 5 ಗಂಟೆ 10 ಗಂಟೆ ಸರ್ಜರಿ ಮಾಡಿ ಅಂತ ತೆಗಿತೀರಾ. ಮರು ದಿವಸ ಏನೋ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ, ಅಲ್ಲಿ ನೋಡಿದರೆ ಬ್ರೈನಲ್ಲಿ ಸಣ್ಣ ಸಣ್ಣ ಮೆಟಾಸ್ಟಿಸ್ ಇರುತ್ತೆ. ಸೊ ಅಷ್ಟು ದೊಡ್ಡ ಸರ್ಜರಿ ಮಾಡಿರುವ ಅವಶ್ಯಕತೆ ಇರೋದಿಲ್ಲ. ಸೊ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಈ ಥರ ಪ್ರಾಸ್ಟೇಟಲ್ಲಿ ಏನಾದರೂ ಕಂಡು ಬಂದರೆ, ಓಕೆ ಇದಕ್ಕೆ ಚಾನ್ಸಸ್ ಇಷ್ಟೇ ಇದೆ ಅಂತ ಆದರೆ, ನಾವು ಜನರಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು 3 ತಿಂಗಳು ಬಿಟ್ಟು ಇನ್ನೊಂದು ಸ್ಕ್ಯಾನು, ಅಥವಾ 6 ತಿಂಗಳು ಬಿಟ್ಟು ಇನ್ನೊಂದು ಸ್ಕ್ಯಾನ್. ಅದು ತುಂಬ ಅಗ್ರೆಸಿವ್ ಅಂತ ಕಾಣಿದೆ. ನಾನು ಆಗಂದು ತೋರಿಸಿದೆ, ಇದು ಡೌಟ್ಫುಲ್ ಕ್ಯಾನ್ಸರು, ಇದು ಡೆಫಿನೆಟ್ ಕ್ಯಾನ್ಸರ್ ನಾವು ತೆಗೆದೇ ಬಿಡಬೇಕು, ಅದನ್ನು ಆದಷ್ಟು ಬೇಗ. ಅದು ಹೊರಗೆ ಬರಬೇಕು, ರೇಡಿಯೇಷನ್ ಕೊಡಬೇಕು, ಕೀಮೋಥೆರಪಿ ಕೊಡಬೇಕು, ಏನೆಲ್ಲ ಟ್ರೀಟ್ಮೆಂಟಿಗೆ ಅದನ್ನು ಕೊಡಬೇಕಾಗುತ್ತೆ. ಈ ಸಣ್ಣದನ್ನು ಇಮಿಡಿಯೇಟ್ ತೆಗೆಯುವ ಅವಶ್ಯಕತೆ ಇರೋದಿಲ್ಲ. ಒಂದು 3 ತಿಂಗಳು ನೋಡಿ ದೊಡ್ಡದಾಗ್ತಾ ಇದೆ, ಈ ಡಬ್ಲಿಂಗ್ ಟೈಮ್ ಅಂತ ಹೇಳ್ತೇವೆ. ಇವತ್ತು 1 ಗ್ರಾಮ್ ಇದ್ದದ್ದು ವಿದಿನ್ 1 ಮಂತ್ 2 ಗ್ರಾಮ್ ಆಯಿತು, 2 ತಿಂಗಳು 4 ಗ್ರಾಮ್ ಆಯಿತು, 10 ಗ್ರಾಮ್ ಆಯಿತು ಅಂತ ಹೇಳಿದ್ರೆ ಆದಷ್ಟು ಬೇಗ ಅದನ್ನು ತೆಗಿಬೇಕಾಗುತ್ತೆ. ಸೊ ಆ ವಿಷಯವನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ತಗೊಳ್ಬೋದು. ಇದೆಲ್ಲ ನೀವು ಹೇಳ್ತಿರುವಂಥದ್ದು ಬೇರೆ ಬೇರೆ ಅಂಗಾಂಗಗಳಲ್ಲಾಯಿತು. ಈಗ ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತಲೂ ಒಂದಷ್ಟನ್ನ ಹೇಳ್ತೀವಿ. ಅದಕ್ಕೆಲ್ಲ ಕಾರಣ ಬರುವಂಥದ್ದೇನು ಅಂದರೆ ಬೊಜ್ಜು ಅಥವಾ ಒಬೇಸಿಟಿ. ಈ ಒಬೇಸಿಟಿ ಯಾರಿಗೆಲ್ಲ ಬರುವಂತಹ ಸಾಧ್ಯತೆ ಇದೆ, ರಿಸ್ಕು, ಅಥವಾ ಅದರಿಂದ ಬರುವಂತಹ ಮಧುಮೇಹ, ಡಯಾಬಿಟಿಸ್ ಅಥವಾ BP, ಇದೆಲ್ಲ ಯಾರಿಗೆ ಬರಬಹುದು ಅಂತ ಹೇಳಿ ಮುಂಚೆನೆ ಕಂಡು ಹಿಡ್ಕೊಳ್ಳಿಕ್ಕೆ ಸಾಧ್ಯನಾ? ಏನೇನೆಲ್ಲ ನಾವು ಮಾಡ್ತೀವಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಕಂಡು ಹಿಡ್ಕೊಂಡ್ಬಿಟ್ರೆ ಅದಕ್ಕೆ ಸರಿಯಾಗಿ ಒಂದು ಮುಂದಿನ ಒಂದು ಕ್ರಮವನ್ನ ನಾವು ಯೋಚಿಸ್ಬೋದಲ್ಲ. ಆ ರಿಸ್ಕ್ ಕಂಡು ಹಿಡಿಲಿಕ್ಕೆ ಸಾಧ್ಯ ಇದೆಯಾ AI ಬಳಸಿ? ಏನು ಬಳಸಿ ಅಂತ ಹೇಳಿದ್ರೆ, ಈಗ ನಾನು ರೇಡಿಯಾಲಜಿಸ್ಟ್ ಆಗಿ ಎಷ್ಟು ಇದಕ್ಕೆ ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ನಾನು ಹೇಳೋದು. ಈಗ ನಾವೀಗ ಅಲ್ಟ್ರಾಸೌಂಡ್ ಮಾಡ್ತೇವೆ. ಈಗ ಎಲ್ಲ ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ನಾವು ಹೇಳ್ತೇವೆ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ. ಅದು ತುಂಬ ಕಡೆ ನೀವು ನೋಡಿರ್ಬೋದು, ಎಲ್ಲ ಕಡೆ ಅಲ್ಟ್ರಾಸೌಂಡ್, ಅಬ್ಡಮಿನ್ ಅಲ್ಟ್ರಾಸೌಂಡಲ್ಲಿ ರಿಪೋರ್ಟ್ ಬರುತ್ತೆ, ಫ್ಯಾಟಿ ಲಿವರ್ ಅಂತ ಬರುತ್ತೆ. ಮೊದಲನೇ ಪ್ರಶ್ನೆ, ಬೊಜ್ಜು ಅಥವಾ ಒಬೇಸಿಟಿ ನಂಬರ್ 1, ಅದರಿಂದ ಬರುವಂಥ ತೊಂದರೆಗಳು ಯಾವುದು, 2ನೇದಾಗಿ. 3ನೇದಾಗಿ ಅದರಿಂದ ಡಯಾಬಿಟಿಸು, ಹೈಪರ್ ಟೆನ್ಷನ್ ಇದೆಲ್ಲ ಬರುತ್ತೆ 3ನೇದಾಗಿ. 4ನೇದಾಗಿ ನೀವು ಕೇಳಿದಿರಿ ಇದು ಎಷ್ಟು ಜೆನೆಟಿಕ್ ಅಂತ 4 ಪ್ರಶ್ನೆಗಳನ್ನು ನೀವು ಕೇಳಿದಿರಿ. ಈಗ ಜೆನೆಟಿಕ್ ಬಗ್ಗೆ ನಾನು ಆಲ್ರೆಡಿ ಹೇಳಿ ಆಯಿತು, ಪುನಃ ನಾನು ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಈಗ ಬೊಜ್ಜು ಅಂತ ಹೇಳಿದರೆ ಓವರ್ ವೆಯ್ಟ್ ಅಂತ ಲೆಕ್ಕ ಬರುತ್ತೆ. ಸಾಧಾರಣವಾಗಿ ಓವರ್ ವೆಯ್ಟ್ ಅಂತ ಹೇಳಿದರೆ ಅದು ಫ್ಯಾಟು, ಯಾವ ಫ್ಯಾಟ್ ಅಂತ ಬರುತ್ತೆ. ಈಗ ನಮ್ಮ ಬಾಡಿನಲ್ಲಿ ಈಗ ನೋಡಿ, ಇದೊಂದು ಫ್ಯಾಟ್, ಈ ಪ್ರಶ್ನೆ ನೋಡಿ. ಈಗ ಈ ಫ್ಯಾಟ್, ಈಗ ನಂಬರ್ 1 ಈ ಎಡಗಡೆಯಲ್ಲಿ ಒಬ್ಬ ಇದ್ದಾನೆ, ಬಲಗಡೆಯಲ್ಲಿ ಒಬ್ಬ ಇದ್ದಾನೆ. ಅವನಿಗೆ ಈಗ ಈ ಫ್ಯಾಟ್ ಎಂಬುದು ಈ ಇಡೀ ಸೊಂಟದ ಸುತ್ತ ಅಥವಾ ಹೊಟ್ಟೆಯಲ್ಲಿ ಬಂದರೆ ಓಕೆ, ಅದನ್ನು ನಾವು ಒಬೇಸಿಟಿ ಅಂತ ನಾವು ಹೇಳ್ತೇವೆ. ಈಗ ಕೆಲವರಿಗೆ ಇಲ್ಲೂ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ಸೊ ಇದರಲ್ಲಿ 3 ಥರದ ಫ್ಯಾಟ್ ಬರುತ್ತೆ. ಈಗ ಎಲ್ಲ ಆರ್ಗನ್ ಹತ್ತಿರ ಈಗ ಏನು ಮಾಡ್ತಾರೆ, ಈಗ ನೋಡಿ ಅವನಿಗೆ ಬೊಜ್ಜಿದೆ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಮಾಡ್ತಾರೆ. ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದರೆ ಏನು? ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದ್ರೆ ಕೂಡ ಅದು ಏನು ನಾವು ತಿಂದದ್ದು ಅಬ್ಸಾರ್ಬ್ ಆಗೋದಿಲ್ಲ, ಅದು ಸೀದಾ ಹೊರಟು ಹೋಗುತ್ತೆ, ಆಯಿತಾ? ಅದೆಲ್ಲ ಅಬ್ಸಾರ್ಬ್ ಆಗಿ ಶೇಖರಣೆ ಆಗೋದಿಲ್ಲ. ಸೊ ಶೇಖರಣೆ ಆಗದ ಹಾಗೆ ಏನು ಮಾಡ್ತಾರೆ, ತಿಂದದೆಲ್ಲ ಹೊರಗೆ ಹೋಗುವ ಹಾಗೆ, ಅದು ಬಾಡಿಯಲ್ಲಿ ಅಬ್ಸಾರ್ಬ್
ಡಿಸ್ಟರ್ಬ್ ಆಗಿ ಅಲ್ಲಿ ಇಲ್ಲಿ ಶೇಖರ್ ಆಗಬಾರ್ದು ಅಂತೇಳಿ ಹೊರಗೆ ಹೋಗೋಕೆ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತಾರೆ. ಅದರಲ್ಲಿ ಆಗಿರೋ ತೊಂದರೆಗಳನ್ನು ನಾವು ಹೇಳಬೇಕಾಗತ್ತೆ. ಈಗ ಈ ಬೊಜ್ಜು ಎಂಬುದು, ಫ್ಯಾಟ್ ಎಂಬುದು ಬಾಡಿಯಲ್ಲಿ ಪ್ರತಿ ಅಂಗಾಂಗದಲ್ಲೂ ಇದೆ. ಲಿವರಲ್ಲೂ ಇದೆ, ಥೈರಾಯ್ಡಲ್ಲೂ ಇದೆ, ಬ್ರೈನಲ್ಲೂ ಇದೆ, ಕಿಡ್ನಿನಲ್ಲೂ ಇದೆ, ಎಲ್ಲದಲ್ಲೂ ಇದೆ. ನಮಗೆ ನಾವು ಆಲೋಚನೆ ಮಾಡುವುದು ಈ ಸಬ್ಕ್ಯುಟೇನಿಯಸ್ ಫ್ಯಾಟ್ ಅಂತ ಹೇಳ್ತೇವೆ, ಅದನ್ನು ಎಕ್ಸ್ಟರ್ನಲ್ ಫ್ಯಾಟ್ ಅಂತ ಹೇಳ್ತೇವೆ. ಇನ್ನು ಕೆಲವರಿಗೆ ಒಳಗಡೆ ಫ್ಯಾಟ್ ಇರುತ್ತೆ, ಲಿವರ್ ಮಧ್ಯೆ, ಕಿಡ್ನಿ ಮಧ್ಯೆ, ಅದನ್ನು ವಿಸರಲ್ ಫ್ಯಾಟ್ ಅಂತ ಹೇಳ್ತೇವೆ. ಇನ್ನು ಕೆಳಗೆ ಲಿವರ್ನ ಒಳಗೆ ಫ್ಯಾಟ್, ಈ ಥರ 3 ಥರದ ಫ್ಯಾಟ್ ಬರುತ್ತೆ. ಸೊ ಫ್ಯಾಟ್ನಲ್ಲಿ ಎಲ್ಲವೂ ಕೆಟ್ಟದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಮಾತಾಡೋದು ಯಾವಾಗ ವೆಯ್ಟ್ ಜಾಸ್ತಿ ಆಯಿತು, ಹೊರಗಡೆ ಕುತ್ತಿಗೆ ದಪ್ಪ ಆಯಿತು, ಇಲ್ಲಿ ದಪ್ಪ ಆಯಿತು, ಇಲ್ಲಿ ದಪ್ಪ ಆಯಿತು, ಆಗ ನಾವು ಫ್ಯಾಟ್ ಅಂತ ಹೇಳ್ತೇವೆ. ಸೊ ಅದು ಒಂದೇ ಫ್ಯಾಟ್ ಅಲ್ಲ, ಬೇರೆ ಕಡೆ ಫ್ಯಾಟೂ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಲಿವರ್, ಫ್ಯಾಟಿ ಲಿವರ್ ಎಂಬುದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ನಾವು ನಿಮ್ಮ ಫುಲ್ ಬಾಡಿ ಇಮೇಜಸ್ ಕೊಟ್ಟಾಗ ಅದು ಎಲ್ಲೆಲ್ಲ ಫ್ಯಾಟ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳುತ್ತೆ ಅದು. ಸೊ ನಮಗೆ ಎಲ್ಲೆಲ್ಲ ಫ್ಯಾಟ್ ಬಂದಿದೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈ ಬಾಡಿಯ ಹೊರಗಡೆ ಫ್ಯಾಟ್ ಇದೆಯಾ, ಬಾಡಿಯ ಒಳಗಡೆ ಫ್ಯಾಟ್ ಇದೆಯಾ, ಅಥವಾ ಲಿವರ್ ಒಳಗಡೆ ಫ್ಯಾಟ್ ಇದೆಯಾ, ಇದೆಲ್ಲವನ್ನು ಅದು ಹೇಳುತ್ತೆ. ಸೊ ಈ ಎಲ್ಲ ಫ್ಯಾಟ್ ಬಗ್ಗೆ ಅಥವಾ ಒಬೇಸಿಟಿ ಬಗ್ಗೆ ನಾವು ಈಗ ಒಂದು ವೇಳೆ ಲಿವರ್ ಫ್ಯಾಟ್ ಅಂತ ಆದರೆ ನಾವು ಲಿವರ್ ಟೆಸ್ಟ್ ಮಾಡಿಬಿಟ್ಟು ಓಕೆ ಲಿವರ್ ಫಂಕ್ಷನಿಂಗ್ ಚೆನ್ನಾಗಿದೆಯಾ ಅದನ್ನೆಲ್ಲ ನೋಡಬೇಕಾಗತ್ತೆ. ಅಥವಾ ನೀವು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳಿದರೆ ಬೇಸಿಕಲಿ ನಾವು ತಿನ್ನುವಂಥ ಆಹಾರ ಪದಾರ್ಥಗಳು, ಕಾರ್ಬೋಹೈಡ್ರೇಟ್ಗಳು ಅದೆಲ್ಲ ಚೇಂಜ್ ಆಗುವಂಥ ಅದನ್ನು ನೋಡಬೇಕು. ಆದರೆ ಮೋಸ್ಟ್ ಇಂಪಾರ್ಟೆಂಟು ಅಂತ ಹೇಳಿದರೆ ಈ ಫ್ಯಾಟ್ನಲ್ಲಿ ಬರುವಂಥ ತೊಂದರೆಗಳು, ಅಂದರೆ ಇದು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇರ್ಬೋದು ಅಥವಾ ವಿಸರಲ್ ಫ್ಯಾಟ್ ಇರ್ಬೋದು. ಸೊ ಅದಕ್ಕೆ ನೀವು ಯಾವಾಗಲೂ ಒಂದು ಹೇಳುವ ಉದಾಹರಣೆ ಜಿಂಕೆ ಮತ್ತೆ ಆನೆದು ಅಲ್ವಾ ಡಾಕ್ಟ್ರೆ? ಏನು ಇದನ್ನ ಯಾವಾಗಲೂ ಹೇಳ್ತಿರಲ್ಲ ನೀವು, ಏನದು ಒಂಥರ ತಮಾಷೆ ಅನ್ಸುತ್ತೆ, ಆದರೆ ಸತ್ಯ ಕೂಡ ಇದೆ ಅದರಲ್ಲಿ. ಅದನ್ನು ನಾನು ಏನು ಹೇಳ್ತೇನೆ ಅಂದರೆ, ಈಗ ನಾವು ಫ್ಯಾಟು ಅಥವಾ ಒಬೇಸಿಟಿ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಈಗ ನೋಡಿ, ಜಿಂಕೆ ಮತ್ತು ಇನ್ನೊಂದು ಆನೆಯನ್ನು ತೋರಿಸಿದ್ದೇನೆ ನಾನು, ಆಯಿತಾ. ಆನೆಯನ್ನು ನಾವು ಒಬೀಸು ಅಥವಾ ಜಿಂಕೆಯನ್ನು ವೆರಿ ಸ್ಲಿಮ್ ಆ್ಯಂಡ್ ಟ್ರಿಮ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದರ ಕಲ್ಚರ್ಗೆ, ಅದರ ನೇಚರ್ಗೆ ಜಿಂಕೆ ಈಸ್ ಆಲ್ಸೋ ಫಿಟ್, ಆನೆ ಆಲ್ಸೋ ಕೂಡ ಫಿಟ್. ಇಲ್ಲಿ ಬೇಕಾಗಿರೋದು ಯಾವುದು? ಫಿಟ್ನೆಸ್ಸು. ಫಿಟ್ನೆಸ್, ನಮಗೆ ಕೆಲಸ ಮಾಡೋ ಸಾಮರ್ಥ್ಯ, ಕೆಲಸ ಮಾಡೋ ಶಕ್ತಿ, ಇದು ಎಷ್ಟಿದೆ ಅದು ಭಾರಿ ಇಂಪಾರ್ಟೆಂಟ್. ನಾವು ನೋಡಿದೇವಲ್ಲ, ಇದು ಫ್ಯಾಟ್ ಇದ್ದವರು ಮೈ ಮೇಲೆ ಹೇಗೆ ಹಾರಿ ಬೀರಿ ಎಲ್ಲ ಕ್ಯಾಚ್ ಹಿಡಿಯೋದು ನಾನು ನೋಡಿದ್ದೇನೆ ಕ್ರಿಕೆಟ್ನಲ್ಲಿ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಫ್ಯಾಟು ಮತ್ತು ವೆಯ್ಟು ಓಕೆ, ನಮ್ಮ ದಿನಚರಿ ಚೆನ್ನಾಗಿರಬೇಕು, ನಮ್ಮ ಶಿಸ್ತಿನ ಜೀವನ ನಡೆಸಬೇಕು, ಅದು ಇಂಪಾರ್ಟೆಂಟ್. ಅದು ಬಿಟ್ಬಿಟ್ಟು ಫ್ಯಾಟು ಅಂತ ಆಲೋಚನೆ ಮಾಡಿ ಎಲ್ಲರೂ ಝೀರೋ ಫಿಗರ್ ಅನ್ನುವಂಥದ್ದು ಏನಿದೆ ಅಪಾಯಕಾರಿ. ಅದಕ್ಕೆ ನಾನು ತೋರಿಸಿದ್ದು, ನಾನು ಜಿಂಕೆ ಫಿಟ್ಟು, ಆನೆ ಅನ್ಫಿಟ್ ಅಂತ ಹೇಳಬಾರ್ದು, ಅಥವಾ ಜಿಂಕೆನ ಆನೆ ಮಾಡ್ಲಿಕ್ಕೆ ಹೋಗಬಾರ್ದು, ಆನೆನ ಜಿಂಕೆ ಮಾಡಲಿಕ್ಕೆ. ಅದಕ್ಕೆ ನಾನು ಆ ಚಿತ್ರ, ಪ್ರತಿಯೊಬ್ಬರ ದೇಹ ಪ್ರಕೃತಿ ಕೂಡ ಬೇರೆ ಇರುತ್ತೆ, ಅವರವರ ಸಾಮರ್ಥ್ಯ, ಅವರವರ ಪರಿಶ್ರಮ, ಇದಕ್ಕೆ ಸರಿಯಾಗಿ ಅದು ಇರಬೇಕು. ಹಾಗೇನೆ ದಿನಚರಿ ಅನ್ನುವಂಥದ್ದು ಸರಿ ಇರಬೇಕು, ದಿನಚರಿ ಸರಿ ಇರಬೇಕು. ಹಾಗಿದ್ರೆ ಮಾತ್ರ ಅದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡಬೇಕು. ನಾನು ನನ್ನ ದಿನಚರಿ ಚೆನ್ನಾಗಿ ಮಾಡಿದ್ದೇನಾ, ಇವತ್ತು ಮಾಡಬೇಕಾದ ಕೆಲಸ ಮುಗಿಸಿದ್ದೇನಾ, ಅದನ್ನೆಲ್ಲ ಪೆಂಡಿಂಗ್ ಇಟ್ಟಿದ್ದೇನಾ, ಅದು ಇಂಪಾರ್ಟೆಂಟ್. ಅದು ಬಿಟ್ಟುಬಿಟ್ಟು ವೇಟು ಕಮ್ಮಿ ಮಾಡಬೇಕು ಅಂತ ಆಲೋಚನೆ ಮಾಡೋದು ಅವಶ್ಯಕ. ಕೈಯಲ್ಲಿರೋ ಬೆರಳುಗಳೇ ಒಂದೇ ತರ ಇಲ್ಲ ಅಂದ್ಮೇಲೆ ಅಲ್ವಾ, ಎಲ್ಲದೂ ಅದರ ಕೆಲಸವನ್ನ ಅದು ಮಾಡುತ್ತೆ. ಹಾಗೇನೆ ನಮ್ಮ ದೇಹ ಪ್ರಕೃತಿ ಫ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವರಿಗೆ ನೋಡಿ ಇಷ್ಟಿಷ್ಟು ಮಸಲ್ ಬರುತ್ತಲ್ಲ, ಅದಕ್ಕೂ ಬೊಜ್ಜು ಅಂತೇಳಿ ಹೆಸರು. ಇಷ್ಟಿಷ್ಟು ದಪ್ಪದ ಮಸಲ್. ಈಗ ಫ್ಯಾಟ್ ಕೆಟ್ಟದಂತ ಹೇಳ್ತೇವೆ, ಯಾಕೆ ಹೇಳಿ? ಫ್ಯಾಟ್ ಕೆಟ್ಟದು ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಈಗ ಒಬ್ಬರಿಗೆ ದೊಡ್ಡ ದೊಡ್ಡ ಬೋನ್, ಒಳ್ಳೆ ಮಸಲ್ ಅವನಿಗೆ ಖುಷಿ ಆಗುತ್ತಲ್ವಾ. ಫ್ಯಾಟಿಗೆ ಅಂತ ಕೆಲಸ ಇಲ್ಲ, ಆದರೆ ಅದು ನಮಗೆ ಎಕ್ಸ್ಟ್ರಾ ಫ್ಯಾಟ್ ಇದ್ದರೆ ಎಕ್ಸ್ಟ್ರಾ ಹಾರ್ಟ್ ಪಂಪ್ ಮಾಡಬೇಕು, ಅದಕ್ಕೆ ರಕ್ತ ಸಂಚಾರ ಜಾಸ್ತಿ ಆಗಬೇಕು, ಅದಕ್ಕೆಲ್ಲ ಊಟ ತಿಂಡಿ ಜಾಸ್ತಿ ಕೊಡಬೇಕಾಗತ್ತೆ ಅಂತ ನಾವು ಎಣಿಸ್ಕೊಳ್ಳೋದು. ಆದರೆ ಇದು ನಮ್ಮದು ಫ್ಯಾಟ್ ಜಾಸ್ತಿ ಆದರೂ ಒಬೇಸಿಟಿ, ಮಸಲ್ ಜಾಸ್ತಿ ಆದರೂ ಅದಕ್ಕೆ ಕೆಲಸ ಇಲ್ಲದಿದ್ದರೆ ಅದು ಒಬೇಸಿಟಿ, ಲಿವರ್ ದೊಡ್ಡದಾದರೂ ಅದು ಒಬೇಸಿಟಿ, ಬ್ರೈನ್ ದೊಡ್ಡದಾದರೂ ಅದು ಒಬೇಸಿಟಿ, ಎಲ್ಲವೂ ಒಬೇಸಿಟಿನೇ. ಇಲ್ಲಿ ಇರೋದು ಒಂದೇ, ನಿಮಗೆ ಎಷ್ಟು ಅಂಗಾಂಗಗಳಿದೆಯೋ ಅದನ್ನು ನೀವು ಎಷ್ಟೆಷ್ಟು ಉಪಯೋಗಿಸಿಕೊಳ್ತಾ ಇದ್ದೀರಾ ಅದು ಇಲ್ಲಿ ಮುಖ್ಯ. ಅದಕ್ಕಿಂತ ಜಾಸ್ತಿ ಮಾತಾಡೋ ಅವಶ್ಯಕತೆ ಇರೋದಿಲ್ಲ. ಹೌದು ಡಾಕ್ಟ್ರೆ, ಈಗ ಈ ಒಂದು AI ಅನ್ನುವಂಥದ್ದೇನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು, ಅದು ತಾನಾಗಿ ಪ್ರಿಸ್ಕ್ರಿಪ್ಷನ್ಗಳನ್ನು ಬರೆಯುವಂತಹ ಸಾಧ್ಯತೆ ಇದೆಯಾ? ಅದನ್ನು ಬೇರೆಯವರು ಅಂದರೆ ಇನ್ನೊಬ್ಬ ತಜ್ಞ ವೈದ್ಯರು ಅದನ್ನು ನೋಡಬೇಕಾಗುತ್ತಾ? ಯಾಕಂದರೆ ಈಗ ಕಿಯೋಸ್ಕಲ್ಲಿ ನಾನು ಹೇಳಿದ್ನಲ್ಲ, ನೀವು ಚೈನಾದ್ದು ಇಲ್ಲಿಗೆ ಅಪ್ಲೈ ಆಗೋಲ್ಲ ಅಂದರೆ, ಆದರೆ ಇಲ್ಲಿಂದನೇ ನಾವು ಆತ್ಮನಿರ್ಭರತಾ ಪ್ರಕಾರ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಅದೇ ಒಂದು ರೋಗವನ್ನು ಪತ್ತೆ ಹಚ್ಚಿ ಈ ಥರ ಇರಬಹುದು ನಿಮಗೆ, ಉದಾಹರಣೆಗೆ ಕೆಮ್ಮು ನೆಗಡಿ ಇದೆಲ್ಲ ಆಗಿದೆ, ನಿಮಗೆ ಇಂತಹ ಒಂದು ಮಾತ್ರೆನ ಬರ್ಕೊಡ್ತೀನಿ ಅಂತ ಬರುವಂತಹ ಸಾಧ್ಯತೆ ಇದೆಯಾ? ಹೇಗೆ ಕೊಡ್ತಾ ಇದೆ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈಗ ನಿಮಗೆ ಏನೇನು ತೊಂದರೆ ಇದೆ ಅಂತ ನೀವು ಪಟ್ಟಿ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಕರೆಕ್ಟಾಗಿ ಕೊಟ್ಬಿಟ್ರೆ ಪ್ರಿಸ್ಕ್ರಿಪ್ಷನ್ ಕೊಡುತ್ತೆ. ಅದು ಕೊಡೋದಿಲ್ಲ ಅಂತ ಏನಿಲ್ಲ. ಆದರೆ ಈ ಪ್ರಿಸ್ಕ್ರಿಪ್ಷನಲ್ಲಿ ಏನು ತೊಂದರೆ ಅಂತ ನಾನು ನಿಮಗೆ ಹೇಳ್ತೇನೆ, ಒಂದು 2 ನಿಮಿಷದಲ್ಲಿ ಹೇಳಬೇಕಾಗತ್ತೆ. ಈಗ ಏನಾಗುತ್ತೆ, ಈಗ ಒಬ್ಬನಿಗೆ ಈಗ ನಾವು ಹೇಳ್ತೇವೆ ಡಯಾಬಿಟಿಸ್, ಆಯಿತಾ, ಡಯಾಬಿಟಿಸಿಗೆ ಒಂದು 2-3 ಔಷಧ ಬರೀತಾರೆ. ಇನ್ನೊಬ್ಬ ಅವನಿಗೆ ಸ್ವಲ್ಪ ಬ್ಲಡ್ ಪ್ರೆಷರ್ ಇರುತ್ತೆ, ಅದಕ್ಕೊಂದು 2-3 ಹಾಕಿರ್ತಾರೆ. ಮತ್ತೊಬ್ಬನಿಗೆ ಸ್ವಲ್ಪ ಲೈಪಿಡ್ ಗೀಪಿಡ್, ಅದಕ್ಕೊಂದು 2-3 ಹಾಕಿರ್ತಾರೆ. ಮತ್ತು ಪುನಃ ವೈಟಮಿನ್ ಡಿ ಸ್ವಲ್ಪ ಹಾಕಿರ್ತಾರೆ, ವೈಟಮಿನ್ B12 ಹಾಕಿರ್ತಾರೆ, ಮತ್ತು ಇನ್ನೊಂದು ಹಾಕಿರ್ತಾರೆ, ಮತ್ತು ಇನ್ನೊಂದು ಸ್ವಲ್ಪ ಆಯುರ್ವೇದ ಮೆಡಿಸಿನ್, ಅದೆಲ್ಲ ಮೆಡಿಸಿನ್ಸ್ ಹಾಕ್ತಾನೆ ಇರ್ತಾರೆ. ಈಗ ನೀವು ಒಂದು ಕಾರ್ಡಿಯಾಲಜಿಸ್ಟ್ ಹೋದರೆ ಅವರು ಕಾರ್ಡಿಯಾಲಜಿಗೆ ಬ್ಲಡ್ ಪ್ರೆಷರ್ಗೆ ಮೆಡಿಸಿನ್ ಕೊಡ್ತಾರೆ, ನೀವು ಎಂಡೋಕ್ರೈನಾಲಜಿಸ್ಟ್ ಹೋದರೆ ಡಯಾಬಿಟಿಸ್ಗೆ ಮೆಡಿಸಿನ್ ಕೊಡ್ತಾರೆ. ಇಲ್ಲಿ ಒಂದು ವಿಷಯ ನಾನೇನು ಹೇಳ್ತಾನೆ ಅಂತ ಹೇಳಿದರೆ, ಪ್ರತಿಯೊಂದು ಮೆಡಿಸಿನಿಗೂ ಆ ಚಿತ್ರದಲ್ಲಿ ನಾನು ತೋರಿಸ್ತೇನೆ, ಈ ಪ್ರತಿಯೊಂದು ಆ ಪ್ರಿಸ್ಕ್ರಿಪ್ಷನ್ ಬರುತ್ತೆ. ಆ ಪ್ರತಿಯೊಂದು ಮೆಡಿಸಿನಿಗೂ ಈಗ ಬ್ರೈನಿಗೆ ಅದರ ಮೇನ್ ಇಫೆಕ್ಟ್ ಇದ್ದರೂ 80% ಅದು ಬ್ರೈನ್ ಮೇಲೆ ಎಫೆಕ್ಟ್ ಹಾಕಿದರೂ ಕೂಡ 5% ಥೈರಾಯ್ಡ್ ಮೇಲೆ, 5% ನರಗಳ ಮೇಲೆ, 5% ಇದರ ಮೇಲೆ, ಬೇರೆ ಬೇರೆ ಅಂಗಾಂಗಗಳಿಗೆ ಅದಕ್ಕೆ ಅದರ ಇಫೆಕ್ಟ್ ಇರುತ್ತೆ. ಈಗ ನಾವು ಬ್ಲಡ್ ಪ್ರೆಷರಿಗೆ ಈಗ ಇನ್ನೊಂದು ಪಿಕ್ಚರ್ ನೋಡೋಣ. ಈಗ ಬ್ಲಡ್ ಪ್ರೆಷರಿಗೆ ನಾವು ಒಂದು ಬ್ಲಡ್ ಪ್ರೆಷರಿಗೆ ನಾವು ಮೆಡಿಸಿನ್ ಕೊಟ್ಟರೆ ಅದಕ್ಕೆ ಖಾಲಿ ರಕ್ತನಾಳಗಳ ಮೇಲೆ ಅಲ್ಲ, ರಕ್ತನಾಳ ಲಾಸ್ಟಿಗೆ ಬರುತ್ತೆ ಆ ಇಮೇಜಸ್ಸು. ಲಾಸ್ಟಿಗೆ ಹೋಗಬೇಕು. ಕರೆಕ್ಟ್. ಲಾಸ್ಟ್ ಕರೆಕ್ಟ್. ಇನ್ನು ಮುಂದೆ ಸೊ ಅದಕ್ಕೆ ಇನ್ನು ಮುಂದೆ. ಸೊ ಏನಾಗುತ್ತೆ ಅಂತ ಹೇಳಿದರೆ, ಈಗ ನಾವು ಪ್ರಿಸ್ಕ್ರಿಪ್ಷನ್ ತೋರಿಸ್ತೇನೆ ಈಗ. ಸೊ ಪ್ರಿಸ್ಕ್ರಿಪ್ಷನ್ ಕೊಡುವಂಥದ್ದು ಒಂದು ಆರ್ಗನ್ಗೆ ಮಾತ್ರ ಅದರ ಎಫೆಕ್ಟ್ ಅಂತ ಏನಲ್ಲ. ಇಲ್ಲಿ ನೆಕ್ಸ್ಟ್ ನೋಡಿ, ಇನ್ನು ನೆಕ್ಸ್ಟ್ ಇಮೇಜ್ ಇನ್ನದು. ಈ ಪ್ರಿಸ್ಕ್ರಿಪ್ಷನ್ ಕೊಡುವಂಥದ್ದು ಖಾಲಿ ಒಂದು ಆರ್ಗನ್ಗೆ ಆಗುತ್ತೆ ಅಂತ ಹೇಳೋದಿಲ್ಲ, ಆಯಿತಾ. ಅದರ ಇಫೆಕ್ಟು ಮೇನ್ ಆರ್ಗನ್ಗೆ 80% ಇದ್ದರೂ ಬೇರೆ ಬೇರೆ ಆರ್ಗನ್ಗೆ ಸ್ವಲ್ಪ ಇಫೆಕ್ಟ್ ಇರುತ್ತೆ. ಕಿಡ್ನಿ ಮೇಲೂ ಇಫೆಕ್ಟ್ ಇರುತ್ತೆ, ಕಣ್ಣಿನ ಮೇಲೂ ಇಫೆಕ್ಟ್ ಇರುತ್ತೆ, ಲಿವರ್ ಮೇಲೂ ಇಫೆಕ್ಟ್ ಇರುತ್ತೆ, ಪ್ರತಿಯೊಂದರ ಮೇಲೆ ಅದಕ್ಕೆ ಸ್ವಲ್ಪ ಇಫೆಕ್ಟ್ ಇರುತ್ತೆ. ನೀವು ಒಂದು ಮೆಡಿಸಿನ್ ತಗೊಂಡ್ರಿ, ಅದಕ್ಕೆ 80% ಕಿಡ್ನಿ ಮೇಲೆ ಎಫೆಕ್ಟ್ ಮತ್ತು 20% ಬೇರೆ ಬೇರೆ ಎಫೆಕ್ಟ್ ಅಂತ ಹೇಳಿದರೆ, ಈಗ ನಾವು ಸ್ಟಡಿ ಮಾಡುವಾಗ ನೋಡಿ, ಈಗ ಈ ಪ್ರಿಸ್ಕ್ರಿಪ್ಷನನ್ನು ಈ ಪ್ರಿಸ್ಕ್ರಿಪ್ಷನ್ ನೋಡ್ತಾ ಇದ್ದರೆ ನಮಗೆ ಏನಾಗುತ್ತೆ ನೋಡಿ, ಇದೊಂದು ಪ್ರಿಸ್ಕ್ರಿಪ್ಷನ್ ಅಂತ ಹೇಳೋಣ. ಅದರಲ್ಲಿ ಆ ಒಂದು ಮೆಡಿಸಿನ್ಗೆ ಒಂದು ಮಾಲಿಕ್ಯೂಲ್ ಪ್ಯಾರಾಸಿಟಮಾಲ್ ಅಂತ ಹೇಳೋಣ, ನೀವು ಡೋಲೋ 650 ಅಂತ ಹೇಳೋಣ. ಡೋಲೋ 650ಗೆ ಫೀವರ್ ಕಮ್ಮಿ ಮಾಡುವಂಥ ಎಫೆಕ್ಟ್ ಇದೆ, ಅದು ಫೀವರ್ ಕಮ್ಮಿ ಮಾಡುತ್ತೆ. ಈಗ ಫೀವರ್ ಅದು ಮೇಯ್ನ್ ಎಫೆಕ್ಟು. ಅದರ ಸೈಡ್ ಎಫೆಕ್ಟ್ಸ್ ಅಥವಾ ಕಾಂಪ್ಲಿಮೆಂಟ್ರಿ ಎಫೆಕ್ಟ್ ಅಂತಲೇ ಹೇಳ್ಬೋದು. ಸೈಡ್ ಎಫೆಕ್ಟು ಬ್ರೈನಿಗೂ ಇದೆ, ಕಣ್ಣಿಗೂ ಇದೆ, ಕಿವಿಗೂ ಇದೆ, ಈ ಥೈರಾಯ್ಡಿಗೂ ಇದೆ, ಹಾರ್ಟಿಗೂ ಇದೆ, ಲಂಗ್ಸಿಗೂ ಇದೆ, ಎಲ್ಲದಕ್ಕೂ ಇದೆ. ನೀವು ಡೋಲೋ 50 ಅಂತ ತಗೊಳ್ಳಿ. ಇನ್ನು ನೀವು ಬ್ಲಡ್ ಪ್ರೆಷರ್ಗೆ ಟ್ಯಾಬ್ಲೆಟ್ ತಗೊಳ್ತೀರಿ, ಅದ್ರ ಮೇಯ್ನ್ ಎಫೆಕ್ಟ್ ಬ್ಲಡ್ ಪ್ರೆಷರ್, ರಕ್ತನಾಳ ದೊಡ್ಡದು ಮಾಡೋದು, ಪ್ರೆಷರ್ ಕಮ್ಮಿ ಮಾಡೋದು. ಆದರೆ ಅದಕ್ಕೂ ಎಫೆಕ್ಟ್ ಎಲ್ಲ ಕಡೆ ಇರುತ್ತೆ. ಇನ್ನೊಂದು ನೀವು ಡಯಾಬಿಟಿಸ್, ಅದಕ್ಕೂ ಎಫೆಕ್ಟ್. ಸೊ ನಮಗೆ ಈ ಎಲ್ಲ ಕ್ಯುಮ್ಯುಲೇಟಿವ್ ಎಫೆಕ್ಟು ನಮಗೆ ಯಾವ ಆರ್ಗನ್ಗೆ ಬೇಡವೋ ಅದಕ್ಕೂ ಜಾಸ್ತಿ ಬರ್ತಾ ಇರ್ತದೆ. ಸೊ ಒಂದು ಮೆಡಿಸಿನ್ಗೆ ನಾವು ಒಂದು ಮಾಲಿಕ್ಯೂಲ್ ಪ್ಯಾರಾಸಿಟಮಾಲ್ ಅಥವಾ ಆಸ್ಪಿರಿನ್ ಅಂತ ನಾವು ಸ್ಟಡಿ ಮಾಡಿದೆ ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ, ಅದಕ್ಕೆ ಬೇರೆ ಬೇರೆ ಅಂಗಾಂಗಗಳಲ್ಲಿ ಎಷ್ಟೆಷ್ಟು ಅದರ ಎಫೆಕ್ಟ್ ಇದೆ ಅಂತ ನಮಗೆ ನಾವು ಕಲಿತೇವೆ. ಅದು ಈಗ ನಾವು ಒಂದು 10 ಮೆಡಿಸಿನ್ 20 ಮೆಡಿಸಿನ್ ಕೊಟ್ಟರೆ ಒಂದು ಅಂಗಾಂಗಗಳಿಂದ ಇನ್ನೊಂದು ಅಂಗಾಂಗ ಎಷ್ಟೆಷ್ಟು ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂತ ನಮಗೆ ಒಂದು ಮ್ಯಾನ್ಯುವಲ್ ಆಗಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನಾವು ಅದನ್ನು ಫೀಡ್ ಮಾಡಿದರೆ, ನೋಡಪ್ಪ ನಾನು 10 ಮೆಡಿಸಿನ್ ತಗೊಳ್ತಾ ಇದ್ದೇನೆ, ಆಯಿತಾ, ಇದರಿಂದ ಹಾರ್ಟಿಗೆ ಎಷ್ಟು ಎಫೆಕ್ಟ್ ಬರುತ್ತೆ, ಬ್ರೈನಿಗೆ ಎಷ್ಟು, ಅದನ್ನು ಫುಲ್ಲಾಗಿ ಅದು ನೋಡಿ ಹೇಳುತ್ತೆ. ಅದಕ್ಕೆ ಇಲ್ಲಿ ಇಡೀ ಟೆಕ್ಸ್ಟ್ ಬುಕ್ ಫಾರ್ಮಕಾಲಜಿ ಅದಕ್ಕೆ ಗೊತ್ತಿರುತ್ತೆ, ಅದಕ್ಕೆ ನಾವು ಫೀಡ್ ಮಾಡಿರ್ತೇವೆ. ಫುಲ್ ನಮ್ಮ ಟೆಕ್ಸ್ಟ್ ಬುಕ್ಗೆ ನಾವು ಅದಕ್ಕೆ ಫೀಡ್ ಮಾಡಿರ್ತೇವೆ. ನೋಡಪ್ಪ ಇದಕ್ಕೆ ಇಷ್ಟು ಸೈಡ್ ಎಫೆಕ್ಟ್ ಬರುತ್ತೆ. ಯಾಕಂದರೆ ಇಂಡಿವಿಜುವಲ್ ಡಾಕ್ಟ್ರಿಗೆ ಅದನ್ನು ನೋಡಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಅದನ್ನು ಈ ಕೃತಕ ಬುದ್ಧಿಮತ್ತೆ ನಮಗೆ ಹೇಳುತ್ತೆ. ಡಾಕ್ಟ್ರೆ, ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆಗೆ ಬರಲೇಬೇಕು. ಎಬೋಲಾ ಬಗ್ಗೆ ಜನರಲ್ಲಿ ಸಾಕಷ್ಟು ಹೆದರಿಕೆ ಇದೆ. ಯಾಕಂದರೆ ಕೋವಿಡನ್ನು ನಾವು ಒಂದು ತುಂಬ ಕಷ್ಟದ ಅನುಭವವನ್ನು ಪಾರು ಮಾಡಿ ಬಂದಿದ್ದೇವೆ. ಹಾಗಾಗಿ ಎಬೋಲಾ ಅನ್ನುವಂಥದ್ದು ಏನು, ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ಎಬೋಲಾ ಬಗ್ಗೆ ಸ್ವಲ್ಪ ಮಾತಾಡೋಣ, ಮತ್ತು ಕರ್ನಾಟಕದ ಪರಿಸ್ಥಿತಿ ನನಗೂ ಇನ್ನೂ ನಾನು ನೋಡಿ ಹೇಳ್ತೇನೆ. ಈ ಎಬೋಲಾ ಬಗ್ಗೆ ನಾನು ಅಲ್ಲಿ ತೋರಿಸಿದ್ದೇನೆ, ನೆಕ್ಸ್ಟ್ ಹಾಕಿ. ಈಗ ನೋಡಿ, ಇದೀಗ ನಾನು ಈ ಚಿತ್ರ ಹಾಕಿದ್ದೇನೆ, ಈ ಚಿತ್ರ ತೋರಿಸ್ಬೋದು ನಾವು. ಈ ಚಿತ್ರದಲ್ಲಿ ಈ ಎಲ್ಲ ವೈರಸ್ಗಳು, ಇದೆಲ್ಲ ಇನ್ಫೆಕ್ಷನ್ ಬರೋದು ವೈರಸ್ಸಿಂದಾಗಿ. ಸೊ ನಮಗೆ ಫಸ್ಟಿಗೆ ಬಂದಂಥ ವೈರಸ್ಗಳು, ನಾವು ಮಾತಾಡ್ತಾ ಇದ್ದ ವೈರಸ್ಗಳು ಈ ಕೆಮ್ಮು, ಶೀತ, ಜ್ವರ ವೈರಸ್ಗಳು, ಅದು ಮೊದಲನೇದಾಗಿ. ಅದರಿಂದ ನಮಗೆ ವರ್ಷಕ್ಕೊಮ್ಮೆ ಬರ್ತಾ ಇತ್ತು, ನಾವು ಏನು ತಲೆ ಬಿಸಿ ಮಾಡ್ತಾ ಇರಲಿಲ್ಲ. ಮತ್ತೆ ಜೋರಾಗಿ ಬಂತು H1N1 ವೈರಸ್ಸು. ಮತ್ತು
ಮತ್ತೆ ಜೋರಾಗಿ ಬಂದದ್ದು ಕೋವಿಡ್ ವೈರಸ್ಸು. ಈಗ ದೊಡ್ಡ ಪ್ರಾಬ್ಲಮ್ ಆಗಿ ಬಂದಿರೋದು ಎಬೋಲಾ ವೈರಸ್ಸು. ಆಯಿತಾ, ಈ 4 ವೈರಸ್ಗಳನ್ನು ಹಿಡ್ಕೊಂಡ್ಬಿಟ್ರೆ ಕೆಮ್ಮು ಶೀತ ವೈರಸ್ಸು, H1N1 ವೈರಸ್ಸು, ಕೋವಿಡ್ ವೈರಸ್ಸು, ಎಬೋಲಾ ವೈರಸ್ಸು. ಇದು 4 ವೈರಸ್ಸೇ ಸಾಧಾರಣ ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್, ಶ್ವಾಸಕೋಶ, ಈ ಕೆಮ್ಮು ಮೂಗು ಶತ ಬರುವಂಥ ವೈರಸ್ಗಳು. ಇದರಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಇದರ ಎಂಥದ್ದು ಮಾರ್ಟಾಲಿಟಿ ರೇಟ್ ಅಥವಾ ಅದರ ಪರಿಣಾಮಗಳು. ಆಯಿತಾ, ಕೆಮ್ಮು ಶೀತ ಜ್ವರ ಏನಿಲ್ಲ ಹೇಳ್ತಾರಲ್ಲ, ನೀವು ಕೆಮ್ಮು ಶೀತ ಜ್ವರ ಇದ್ದರೆ ನೀವು ಮೆಡಿಸಿನ್ ತಗೊಂಡ್ರೆ ಒಂದೇ ವಾರ, ಮೆಡಿಸಿನ್ ತಗೊಳಿದ್ರೆ 7 ದಿವಸ ಅಂತ ಹೇಳ್ತಾರೆ ಹಾಗೆ. ಸೊ ಅದು ಕೆಮ್ಮು ಶೀತ ಜ್ವರ. H1N1 ಅಷ್ಟೇ. ಈ ಕೋವಿಡ್ ಅಂತ ಹೇಳುವಂಥದ್ದು ಬಹಳ ಬೇಗ ಸ್ಪ್ರೆಡ್ ಆಗ್ತಾ ಇತ್ತು. ಆದರೆ ಅದರಲ್ಲಿ ಇದಕ್ಕೆ ಮಾರ್ಟಾಲಿಟಿ ಅದರಲ್ಲಿ ಸಾವನ್ನಪ್ಪುವರ ಸಂಖ್ಯೆ ತುಂಬ ಕಮ್ಮಿ ಇತ್ತು ಆ್ಯಕ್ಚುಲಿ ನೋಡಿದರೆ. ಎಲ್ಡರ್ಲಿ ಪೀಪಲ್, ಡಯಾಬಿಟೀಸು, ಹೈಪರ್ ಟೆನ್ಷನ್, ಇಮ್ಯುನಿಟಿ ಕಮ್ಮಿ ಇದ್ದವರು ಮಾತ್ರ ಹೋಗ್ತಾ ಇದ್ರು. ಎಬೋಲಾ ಭಾರಿ ಸೀರಿಯಸ್ ವೈರಸ್ ಅದು. ಆಯಿತಾ, ಅದು ಬಂದರೆ ಅದರಲ್ಲಿ ಸಾಧಾರಣ 60-70% ಜನ ಅದನ್ನು ನಾನು ಹಾಕಿದ್ದೇನೆ, 60-70% ಸಾವನ್ನಪ್ಪುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದರೆ ಆದರೆ ಏನು ಅಂದರೆ ದೇವರದೊಂದು ನಮಗೆ ಏನೊಂದು ಶಕ್ತಿ ಅಂತ ಹೇಳಿದರೆ, ಇದು ಸೀದಾ ಹೀಗೆ ಸ್ಪ್ರೆಡ್ ಆಗೋದಿಲ್ಲ ಎಬೋಲಾ. ಈಗ ನಿಮಗೆ ಕೋವಿಡ್ ಇದ್ದರೆ ನಮಗೂ ಬರ್ಬೋದು ಈಗ ಮಾತಾಡುವಾಗ. ಎಬೋಲಾ ಹಾಗೆ ಸ್ಪ್ರೆಡ್ ಆಗೋದಿಲ್ಲ. ನಾವು ನಿಮ್ಮನ್ನು ಟಚ್ ಮಾಡಬೇಕು, ನಿಮ್ಮ ಬಾಡಿ ಫ್ಲೂಯಿಡ್ಸ್ ಅಂತ ಹೇಳ್ತೇವಲ್ಲ, ಸಲೈವ ಆಗಲಿ, ಯೂರಿನ್ ಆಗಲಿ ಅಥವಾ ಈ ರೆಸ್ಪಿರೇಟರಿ ಫ್ಲೂಯಿಡ್ಸ್, ಈ ಬಾಡಿ ಫ್ಲೂಯಿಡ್ನ ಟಚ್ ಮಾಡಿದರೆ ಅದು ನಮಗೆ ಟಚ್ ಆದರೆ ಮಾತ್ರ ಅದು ಬರುತ್ತೆ. ನಿಮಗೆ ಕ್ಲೋಸ್ ಕಾಂಟ್ಯಾಕ್ಟ್ ಇರಬೇಕಾಗತ್ತೆ, ಇಲ್ಲದಿದ್ದರೆ ಎಬೋಲಾ ಸ್ಪ್ರೆಡ್ ಆಗೋದಿಲ್ಲ. ಅದು ಮೋಸ್ಟ್ ಇಂಪಾರ್ಟೆಂಟು. ಅದು ಸ್ಪ್ರೆಡ್ ಆದರೆ ಅದು ಭಾರಿ ತೊಂದರೆ. ಅದಕ್ಕೆ ಇಲ್ಲಿ ಇರೋದು ಒಂದೇ ಒಂದು ಪಬ್ಲಿಕ್ ಸರ್ವಿಸ್, ಪಬ್ಲಿಕ್ ಹೆಲ್ತ್ ಇದು ಮಾಡ್ಯೂಲ್ ಅಂತ ಹೇಳಿದರೆ, ಯಾರು ಎಬೋಲಾ ಬರ್ತಾರೆ ಅವರನ್ನು ಈ ಹುಚ್ಚು ರೋಗ ಇದ್ದಾಗ ಮೊದಲು ಮಾಡ್ತಾ ಇದ್ದಾರೆ ನೋಡಿ, ರೇಬಿಸ್ ಬಂದವರನ್ನು ಒಂದು ರೇಬಿಸ್ ಕೋಣೆಗಳಿಗೆ ಹಾಕ್ತಾ ಇದ್ದಲ್ಲ, ಐಸೋಲೇಷನ್ ಮಾಡಬೇಕು ಅನ್ನುವಂಥ. ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಆಗಿತ್ತು ಅಂತ ಹೇಳಿದ್ರು, ಆದ್ರೆ ಅದು ಅಲ್ಲ ಅಂತನೂ ಆಗಿ ಅದನ್ನ ಅವರನ್ನ ಇದರಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಇಷ್ಟು ಗೊತ್ತಿರುವಂತದ್ದು. ಸದ್ಯಕ್ಕೆ ಕರ್ನಾಟಕ 1-2 ಕೇಸ್ ನಾನು ನೋಡಿದೆ, ಏನು ಐಸೋಲೇಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಡೆಯದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಮುಂದುವರೆದು ಇನ್ನು 10 ವರ್ಷದ ನಂತರ ವೈದ್ಯರನ್ನೇ ಅವರ ಸ್ಥಾನವನ್ನ ತೆಗೆದುಕೊಂಡ್ಬಿಡಬಹುದಾ? ಇದೊಂದು ಪ್ರಶ್ನೆಗೆ 2 ವಾಕ್ಯದಲ್ಲಿ ನೀವು ಉತ್ತರಿಸಿ ನಮ್ಮ ಕಾರ್ಯಕ್ರಮವನ್ನು ನಾವು ವೈದ್ಯರನ್ನು ಈಗ ನಾವು ಎಣಿಸ್ಕೊಂಡೆವು. JCP ಬಂದಾಗ ಮತ್ತೆ ಯಾರಿಗೆ ಜನರಿಗೆ ಕೆಲಸನೇ ಇಲ್ಲ ಅಂತ ಹೇಳ್ತಾರೆ. ಇವತ್ತು ನಮಗೆ ಮ್ಯಾನ್ಯಲ್ ಕೆಲಸ ಮಾಡಲಿಕ್ಕೆ ಜನನೇ ಸಿಗೋದಿಲ್ಲ. ಆಯಿತಾ, ಒಂದೊಂದೇ ಆವಿಷ್ಕಾರಗಳು ಬಂದಾಗ, ಕಂಪ್ಯೂಟರ್ ಬಂದರೆ ಬ್ಯಾಂಕಿನಲ್ಲಿ ಜನರೇ ಬೇಡ ಅಂತೇಳಿ ಜನವೇ ಸಿಗೋದಿಲ್ಲ. ಸೊ ಮನುಷ್ಯನನ್ನು ರಿಪ್ಲೇಸ್ ಮಾಡುವಂಥ ಯಾವ ಬುದ್ಧಿಮತ್ತೆಯೂ ಯಾವ ಯಂತ್ರವೂ ಈ ಪ್ರಪಂಚದಲ್ಲಿ ಇಲ್ಲ. ಅದು ಬೇಕೇ ಬೇಕಾಗತ್ತೆ. ಈಗ ನಾನು ನಿಮಗೆ ಹೇಳಿದ್ದೇನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಮ್ಮ ವೈದ್ಯಕೀಯ ಶಾಸ್ತ್ರಗಳು, ಆಯುರ್ವೇದ ಆಗಲಿ, ಹೋಮಿಯೋಪತಿ ಆಗಲಿ, ಸಿದ್ಧ ಆಗಲಿ, ಅದು ಯಾವುದು ಫೀಡೇ ಆಗಿಲ್ಲಲ್ಲ. ಈಗ ನಾನು ಹೇಳ್ಬೋದು, ನೀನು ಸರ್ಜರಿ ಮಾಡ್ಕೋ, ನೀನು ರೇಡಿಯೇಷನ್ ತಗೋ ಅಂತ ಹೇಳಬೇಕು. ಆದರೆ ನೋಡಪ್ಪ, ಒಬ್ಬರು ಹೇಳ್ಬೋದು, ನೋಡಪ್ಪ ಖಾಲಿ ಮಿಲೆಟ್ಸ್ ತಿಂದರೆ ನಿಮ್ಮದು ಕ್ಯಾನ್ಸರ್ ಹೋಗಿಬಿಡುತ್ತೆ ಅಂತ ಹೇಳ್ಬೋದು. ಇನ್ನೊಬ್ರು ಹೇಳ್ಬೋದು, ನಾನು ಆಯುರ್ವೇದ ಮೆಡಿಸಿನ್ ಕೊಡ್ತೇನೆ ಅಂತ ಹೇಳ್ಬೋದು. ಇಲ್ಲಿ ಸ್ಟ್ರೋಕ್ ಕೆಲವು ಕಡೆ ಹಳ್ಳಿಯಲ್ಲಿ ಒಳ್ಳೊಳ್ಳೆ ಮದ್ದು ಕೊಡ್ತಾರೆ. ಅದು ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಬರೋದಿಲ್ಲ ನಮಗೆ. ಸೊ ಆದ್ದರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಲಿಮಿಟೆಡ್ ಇದೆ. ಆರ್ಟಿಫಿಷಿಯಲ್ ಇಸ್ ಆಲ್ವೇಸ್ ಆರ್ಟಿಫಿಷಿಯಲ್, ಇಟ್ ಇಸ್ ನಾಟ್ ಜೆನ್ಯೂನ್. ಡಾಕ್ಟರ್, ಇದುವರೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಯಾಂತ್ರಿಕ ಬುದ್ಧಿಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಏನೆಲ್ಲವನ್ನ ಮಾಡಲಿಕ್ಕೆ ಸಾಧ್ಯವಿದೆ ಮತ್ತು ಏನೆಲ್ಲವನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ, ಈ ಎರಡನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಂದನೆಗಳು. ವೀಕ್ಷಕರೇ, ನೋಡಿದ್ರಲ್ಲ ಕಾರ್ಯಕ್ರಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಯಾಂತ್ರಿಕ ಬುದ್ಧಿಮತ್ತೆ ಅನ್ನುವಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ನಿಜಕ್ಕೂ ಒಂದು ಕ್ರಾಂತಿಯನ್ನು ಉಂಟು ಮಾಡಬಲ್ಲದು. ಆದರೆ ವೈದ್ಯರನ್ನು ಅದು ಖಂಡಿತವಾಗಿ ಬದಲಿಸಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ತಿಳಿದುಕೊಂಡ್ವಿ. ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.